ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನೀವು ಚೆನ್ನಾಗಿದ್ದೀರಿ ಅಂತ ಯಾರಾದರೂ ಒಬ್ಬರಾದರೂ ಕೇಳಿದ್ರ? ನಾನೂ ಚೆನ್ನಾಗಿದ್ದೇನೆ. ನಮ್ಮ ಮಕ್ಕಳಿಗೆ ಏನು ಕಲಿಸ್ತೀವೋ ಬಿಡ್ತೀವೋ ಅದು ಮುಖ್ಯ ಅಲ್ಲ. ಆದರೆ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಡಬೇಕಾದದ್ದು ಹೆತ್ತವರ ಕರ್ತವ್ಯ. ಹೆತ್ತವರು ಕಲಿಸಲಿಲ್ಲ ಅಂದರೆ ಅವರ ಬದುಕಲ್ಲಿ ಯಾರೂ ಅವರಿಗೆ ಕಲಿಸಲ್ಲ, ಕಲಿಸಿದ್ರೂ ಅವ್ರು ಕಲಿಯಲ್ಲ. ತಮ್ಮನ್ನೆಲ್ಲ ಭೇಟಿಯಾಗುವ ಸದವಕಾಶವನ್ನು ಕಲ್ಪಿಸಿಕೊಟ್ಟಂಥ ಶ್ರೀಮತಿ ಭಾವನಾ ಬೆಳಗೆರೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ಕ್ವಿಝ್ ಮಾಡೋಕ್ಕೆ ನಾನು ಬಂದಿಲ್ಲ. ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಇಲ್ಲಿ ಸೇರಿರುವ ಕಾರಣ ಕಲಿಕೆಯ ಸುಲಭ ಸೂತ್ರಗಳ ಬಗ್ಗೆ ಮಾತಾಡ್ತೇನೆ. ಹೇಗೆ ಓದಬೇಕು ಯಾರೂ ಹೇಳಿಕೊಟ್ಟಿಲ್ಲ. ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಓದಿದ್ರೆ ಮಿದುಳು ನೆನಪಲ್ಲಿ ಇಟ್ಕೊಳ್ಳುತ್ತೆ, ಓದುವ ವೈಜ್ಞಾನಿಕ ವಿಧಾನ ಯಾವುದು ಯಾರೂ ಹೇಳಿಕೊಟ್ಟಿಲ್ಲ ನಮಗೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಕಲಿಕೆಯ ಸುಲಭ ಸೂತ್ರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ. ಕಲಿಕೆಯ ಸುಲಭ ಸೂತ್ರಗಳು. ಚೇಂಜ್ ಪ್ಲೀಸ್. ಸಾರ್ವಕಾಲಿಕ ಸತ್ಯಗಳನ್ನು ತಾವು ದಯವಿಟ್ಟು ಮುಂದೆ ಕೂತ್ಬಿಟ್ರೆ ಒಳ್ಳೆಯದು. ಪಟ್ಟ ಹಾಗೆ ಕೆಲವು ಸಾರ್ವಕಾಲಿಕ ಸತ್ಯಗಳಿವೆ. ಈ ಸತ್ಯಗಳನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರು ತಿಳ್ಕೋಬೇಕು. ಸಾರ್ವಕಾಲಿಕ ಸತ್ಯ 1. ಚೇಂಜ್ ಪ್ಲೀಸ್. ಈ ಜಗತ್ತಿನಲ್ಲಿ ಯಾರೂ ದಡ್ಡರಿಲ್ಲ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಈ ಜಗತ್ತಿನಲ್ಲಿ ಯಾರೂ ದಡ್ಡರಿಲ್ಲ. ನಿಮ್ಮ ಗಣಿತದ ಅಧ್ಯಾಪಕರು ಹೇಳಿರಬಹುದು, ನಿನ್ನ ತಲೆ ಒಳಗೆ ಜೇಡಿ ಮಣ್ಣು ತುಂಬಿಕೊಂಡಿದೆ, ದನ ಕಾಯಕ್ಕೆ ಹೋಗು ಅಂತ. ಆದರೆ ಸತ್ಯ ಹೇಳ್ತಿದ್ದೇನೆ, ಈ ಜಗತ್ತಲ್ಲಿ ಯಾರೂ ದಡ್ಡರಿಲ್ಲ. ಅದು ಹೇಗೆ ಹೇಳ್ತೀರಿ ಸರ್, ಈ ಜಗತ್ತಿನಲ್ಲಿ ದಡ್ಡರಿಲ್ಲ ಅನ್ನೋದನ್ನು, ಆ ಪ್ರಶ್ನೆಯನ್ನು ಕೇಳೋದಾದರೆ ಉತ್ತರ ಮುಂದಿನ ಸ್ಲೈಡಲ್ಲಿ ಬಂತು ನೋಡಿ. ಪ್ರತಿಯೊಂದು ಆರೋಗ್ಯವಂತ ಮಗುವಿನ ತಲೆಯಲ್ಲಿ 100 ಶತಕೋಟಿ 100 ಬಿಲಿಯನ್ ನರ್ವ್ ಸೆಲ್ಸ್ ಇರುತ್ತೆ. ಹೆಚ್ಚೂ ಇಲ್ಲ, ಕಡಿಮೆಯೂ ಇಲ್ಲ. ಮನುಷ್ಯ ಪಕ್ಷಪಾತಿ, ಪ್ರಕೃತಿ ಪಕ್ಷಪಾತಿಯಲ್ಲ. ಹಾಗಾಗಿ ಯಾವುದೇ ಧರ್ಮದಲ್ಲಿ, ಯಾವುದೇ ಜಾತಿಯಲ್ಲಿ, ಯಾವುದೇ ಭಾಷೆಯನ್ನಾಡುವ ಯಾವುದೇ ದೇಶದ ಮಗುವಾಗಲಿ, ಎಲ್ಲ ಮಗುವಿನ ತಲೆಯಲ್ಲಿ 100 ಬಿಲಿಯನ್ ನರ್ವ್ ಸೆಲ್ಸ್. ಹುಟ್ಟುತ್ತಾ ನಾವೆಲ್ಲ ಬುದ್ಧಿವಂತರೇ, ಇದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಈ ಜಗತ್ತಿನಲ್ಲಿ ದಡ್ಡ ವಿದ್ಯಾರ್ಥಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. 2ನೇ ಸತ್ಯ ಈಗ ನಮ್ಮ ಮುಂದೆ ಬರ್ತಾ ಇದೆ. ಮಿದುಳಿನ ಒಂದು ಮೂಲ ಗುಣ ಏನು ಅಂದರೆ, ತನಗೆ ಹಿತವಾದದ್ದನ್ನು ನೆನಪಲ್ಲಿ ಇಟ್ಕೊಳ್ಳುತ್ತೆ, ಅಹಿತವಾದದ್ದನ್ನು ಮರೆಯುತ್ತೆ. ಹಾಗಾಗಿ ಓದಿನ ಗುಟ್ಟು ಏನು ಅಂದರೆ, ವಿದ್ಯಾರ್ಥಿಗಳು ಇಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಬಾರ್ದು. ನೆಕ್ಸ್ಟ್ ಪ್ಲೀಸ್. ಅಹಿತವಾದದನ್ನು ಮಿದುಳು ಮರೆಯುತ್ತೆ ಅನ್ನೋ ವಿಚಾರ ಹೇಳಿದ್ದೇನೆ. ಗಣಿತ ಕಷ್ಟ ಅಂತ ಯಾರಾದರೂ ಹೇಳ್ತು ಅಂದರೆ ಗಣಿತ ಕಷ್ಟವೇ ಆಗುತ್ತೆ. ಇಲ್ಲ, ಗಣಿತ ಸುಲಭ, ಯಾರು ಬೇಕಾದರೂ ಕಲಿಬಹುದು ಅಂದರೆ ಮಿದುಳು ಅದನ್ನು ನಂಬಿ ಒಪ್ಪಿಕೊಂಡು ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಒನ್. ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಬೇಡಿ. ಉಗಾದಿ ಹಬ್ಬ ಬಂದರೆ ಬೇವು ಬೆಲ್ಲ ಎರಡನ್ನೂ ಕಲಿಸಿಕೊಟ್ಟಾಗ
ನಾವು ಬೇವನ್ನು ಪಕ್ಕಕ್ಕೆ ತೆಗೆದಿಟ್ಟು ಬರೀ ಬೆಲ್ಲವನ್ನು ತಿಂತಾ ಇದ್ವಿ. ಯಾಕಂದರೆ ಬೆಲ್ಲ ಸಿಹಿಯಾಗಿದೆ, ಬೇವು ಕಹಿಯಾಗಿದೆ. ಆ ಬೇವನ್ನು ತಿನ್ನೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹಾಗಾಗಿ ಯುಗಾದಿ ಸಂದರ್ಭದಲ್ಲಿ ಬೇವನ್ನು ತಿನ್ನಬೇಕು ಅನ್ನೋ ಸತ್ಯ ಗೊತ್ತಾದಾಗ ಬೇವನ್ನು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಹಾಗೆಯೇ ಗಣಿತ, ವಿಜ್ಞಾನ, ಇಂಗ್ಲೀಷ್ ಇವು ಅಗತ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳಿ. ಪ್ರಾಮಾಣಿಕವಾಗಿ ಓದಿ, ಇಷ್ಟಪಟ್ಟು ಓದಿ, ಖಂಡಿತ ನೆನಪಲ್ಲಿ ಉಳಿಯುತ್ತೆ. ಸಾರ್ವಕಾಲಿಕ ಸತ್ಯ 4. ಮೊದಲು ಅಂಕಗಳಿಗಾಗಿ ಓದಿ, ಅರಿವು ಆ ನಂತರ. ನಾ ಹೇಳ್ತಾ ಇರೋದು ತಪ್ಪು. ಜ್ಞಾನವನ್ನು ಗಳಿಸೋಕೆ ಓದಿ ನೀವು ಅಂತ ಹೇಳಬೇಕು. ಆದರೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ, ಯಾವ ವಿದ್ಯಾರ್ಥಿ ಹೆಚ್ಚು ಅಂಕವನ್ನು ಗಳಿಸಿದ್ದಾನೆ ಅವನು ಬುದ್ಧಿವಂತ, ಕಡಿಮೆ ಅಂಕ ಗಳಿಸಿರುವಂಥ ವಿದ್ಯಾರ್ಥಿ ದಡ್ಡ ಅನ್ನೋ ಒಂದು ಅಲಿಖಿತ ನಿಯಮವನ್ನು ಜಾರಿಯಲ್ಲಿ ಇಟ್ಟಿರೋ ಕಾರಣ ಮೊದಲು ಅಂಕಗಳಿಗಾಗಿ ಓದಿ, ಆನಂತರ ಅರಿವನ್ನು ಗಳಿಸಬಹುದು. ಇದೊಂದು ಸಾರ್ವಕಾಲಿಕ ಸತ್ಯ. 5ನೇ ಸತ್ಯ, ಕಲಿಕೆ ಮತ್ತು ನೆನಪಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಶಾರ್ಟ್ಕಟ್ ಕಟ್ಸ್ ಯುವರ್ ಲೈಫ್ ಶಾರ್ಟ್. ಹಾಗಾಗಿ ಪ್ರಾಮಾಣಿಕವಾಗಿ ಓದೋದು ಒಂದೇ ಮಾರ್ಗ. ಇದು ಕಲಿಕೆಯ ಸುಲಭ ಸೂತ್ರ. ನೆಕ್ಸ್ಟ್ ಪ್ಲೀಸ್. ಬುದ್ಧಿವಂತಿಕೆಯ ನಿರ್ಧಾರ ಹೇಗಾಗುತ್ತೆ ನೋಡೋಣ. ಆನುವಂಶಿಕತೆ ಮತ್ತು ಪರಿಸರ. 50% ಬುದ್ಧಿವಂತಿಕೆಯನ್ನು ನಮ್ಮ ಆನುವಂಶಿಕತೆ ನಿರ್ಧರಿಸಿದರೆ, ಇನ್ನು 50% ಬುದ್ಧಿವಂತಿಕೆಯನ್ನು ನಮ್ಮ ಪರಿಸರ ನಿರ್ಧರಿಸುತ್ತೆ. ನಮ್ಮ ಅಪ್ಪ ಅಮ್ಮಂದರನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಪರಿಸರ ಏನಿದೆ, ಆ ಪರಿಸರವನ್ನು ನಾವು ಆಯ್ಕೆ ಮಾಡ್ಕೋಬಹುದು, ಪರಿಸರವನ್ನು ಬದಲಾಯಿಸಬಹುದು. ಈ ಒಂದು ಗಿಡ ಚೆನ್ನಾಗಿ ಬೆಳೀಬೇಕಾದರೆ ಒಳ್ಳೆ ಮಣ್ಣನ್ನು, ಗೊಬ್ಬರವನ್ನು, ನೀರನ್ನು ಹಾಕ್ತಾ ಇರಬೇಕು. ಪುಂಡು ದನಗಳು ತಿನ್ನದ ಹಾಗೆ ರಕ್ಷಣೆಯನ್ನು ಕೊಡ್ತಾ ಇರಬೇಕು. ಆಗ ಈ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಅಂಶವನ್ನು ಕಡಿಮೆ ಮಾಡಿದ್ರೂ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ, ಪುಂಡುತನ ತಿಂದುಕೊಂಡು ಹೋಗುತ್ತೆ. ಹಾಗಾಗಿ ನಾವು ಬೆಳೆಯುವ ಪರಿಸರ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತೆ, ದಡ್ಡರನ್ನಾಗಿ ಮಾಡುತ್ತೆ. ಆನುವಂಶಿಕತೆಯನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ, ಆದರೆ ಪರಿಸರವನ್ನು ಬದಲಾಯಿಸಬಹುದು. 3 ರೀತಿಯ ಪರಿಸರಗಳಿವೆ. ನೆಕ್ಸ್ಟ್ ಪ್ಲೀಸ್. ಮನೆಯ ಪರಿಸರ. ನಿಮ್ಮ ಮನೆಯಲ್ಲಿ ಓದುವ ವಾತಾವರಣ ಇದ್ದರೆ ಸಹಜವಾಗಿ ಓದಬೇಕು ಅನ್ನೋ ಆಸೆ ನಿಮ್ಮಲ್ಲಿ ಮೂಡುತ್ತೆ. ಬೆಳಗಾಗ್ತಾ ಇದ್ದ ಹಾಗೆ ಅಪ್ಪ ಅಂತ ಅನ್ನಿಸ್ಕೊಂಡವನು ತುಂಡು ಬೀಡಿ ಸೇತ್ತಾ, ಬಿಸಿಲು ಕಾಯಿಸ್ತಾ, ಚಾ ಆಗಲಿಲ್ವೇನೆ ಅಂತ ಹೆಂಡತಿಯ ಮೇಲೆ ಗುಟುರು ಹಾಕ್ತಾ, ಚಾ ತರೋದು ತಡವಾಯಿತು ಅಂತ ಆಕೆಯ ಜುಟ್ಟನ್ನು ಹಿಡ್ಕೊಂಡು ಬಂದು ದಬ 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 ಅಂತ ಬೆನ್ನ ಮೇಲೆ ಗುದ್ದಿದರೆ ಅಲ್ಲೇ ಆಟ ಆಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅಪ್ಪ ಅಂತ ಅನ್ನಿಸ್ಕೊಂಡವನು ಏನು ಪಾಠವನ್ನು ಹೇಳ್ಕೊಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಮಗ ಬುದ್ಧಿವಂತ ಆಗೋದಕ್ಕೆ, ದಡ್ಡ ಆಗೋದಕ್ಕೆ ನಿಮ್ಮ ಮನೆಯ ಪರಿಸರ ಮೊದಲು ಕಾರಣ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಮಾತನ್ನು ಕೇಳಿದ್ದೀರಿ. ಹಾಗಾಗಿ ಮನೆಯಲ್ಲಿ ಯಾರು ಹಿರಿಯರಿದ್ದೀರಿ, ನೀವು ಬಾಯಲ್ಲಿ ಹೇಳಬೇಡಿ, ಮಾಡಿ ತೋರಿಸಿ. ಯಾವಾಗ ನೀವು ಮಾಡಿ ತೋರಿಸ್ತೀರೋ ಆಗ ಮಕ್ಕಳು ಅದನ್ನು ಅನುಕರಿಸ್ತಾರೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಶಾಲಾ ಪರಿಸರ. ಶಾಲೆಯಲ್ಲಿ ಕೇವಲ ಪಾಠವನ್ನು ಹೇಳಿದರೆ ಸಾಕಾಗದು. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಯಾವ ವಿದ್ಯಾರ್ಥಿಯಲ್ಲಿ ಯಾವ ಪ್ರತಿಭೆ ಅಡಗಿದೆ, ಸುಪ್ತ ಪ್ರತಿಭೆ ಯಾವುದು, ಇನ್ಬಾರ್ನ್ ಟ್ಯಾಲೆಂಟ್ ಯಾವುದು, ಹುಟ್ಟಿನಿಂದ ಬಂದಿರತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಆ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವನ್ನು ಶಾಲೆ ಮಾಡಿಕೊಟ್ರೆ ಆ ಹುಡುಗ ಬುದ್ಧಿವಂತನಾಗ್ತಾನೆ, ಇಲ್ಲ ದಡ್ಡನಾಗ್ತಾನೆ. ಗೆಳೆಯರ ಪರಿಸರ. ಈ ಚಿತ್ರವೇ ಸ್ಪಷ್ಟವಾಗಿ ಹೇಳುತ್ತೆ. ಬದುಕಲ್ಲಿ ಏನಾದರೂ ಸಾಧಿಸಬೇಕು ಅಂತ ಛಲ ತೊಟ್ಟು
ಓದುವ ವಿದ್ಯಾರ್ಥಿಗಳು ನಿಮ್ಮ ಗೆಳೆಯರಾಗಿದ್ದರೆ ನೀವು ಬುದ್ಧಿವಂತರಾಗ್ತೀರಿ. ಇಲ್ಲ ಮೊಬೈಲ್ ನೋಡೋಣ, ಗುಂಡು ಹಾಕೋಣ, ದಮ್ ಹೊಡೆಯೋಣ ಇಂತಹ ಗೆಳೆಯರೇ ನಿಮ್ಮ ಜೊತೆಯಲ್ಲಿ ಇದ್ದರೆ, ಅವರ ಸಹವಾಸವನ್ನೇ ಮಾಡ್ತಾ ಇದ್ದರೆ ಅವರ ಹಾಗೆ ನೀವು ಆಗ್ತೀರ. ಹಾಗಾಗಿ ಆನುವಂಶಿಕತೆಯನ್ನು ಬದಲಿಸಲಿಕ್ಕೆ ಸಾಧ್ಯವಿಲ್ಲ, ಪರಿಸರವನ್ನು ಬದಲಿಸಬಹುದು. ಅಪ್ಪ ಅಮ್ಮಂದರು ಒಳ್ಳೆಯ ಮನೆಯ ಪರಿಸರ ಕೊಡಬೇಕು, ಶಾಲಾ ಕಾಲೇಜುಗಳಲ್ಲಿ ಓದುವ ಪರಿಸರವನ್ನು ನಿರ್ಮಿಸಬೇಕು, ಹಾಗೂ ಅತ್ಯುತ್ತಮ ವಿದ್ಯಾರ್ಥಿಗಳ ಸ್ನೇಹವನ್ನು ನೀವು ಮಾಡ್ಕೋಬೇಕು. ಈ 3 ಕ್ರಮಗಳನ್ನು ತಾವು ಕೈಕೊಂಡ್ರೆ ಖಂಡಿತ ತಾವು ಬುದ್ಧಿವಂತರಾಗ್ತೀರಿ, ಅನುಮಾನವೇ ಇಲ್ಲ. ನೆಕ್ಸ್ಟ್ ಪ್ಲೀಸ್. ಅಧ್ಯಯನ ಪೂರ್ವ ಸಿದ್ಧತೆಗಳು. ಈಗ SSLC, PUC, ಇಂಜಿನಿಯರಿಂಗ್, BA, BCom ಯಾವುದೇ ಆಗಲಿ, ಓದೋದಕ್ಕೆ ಮೊದಲು, ನಿಮ್ಮ ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ಮೊದಲು ಕೆಲವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ನಾನು SSLCಯನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ಈ ವಿಚಾರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. SSLC ಸಾಮಾನ್ಯವಾಗಿ ಆರಂಭ ಆಗೋದು ಜೂನ್ ತಿಂಗಳಲ್ಲಿ. ಈ ಸಿದ್ಧತೆಯನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಮಾಡಿದರೆ ಬಹಳ ಒಳ್ಳೆಯದು. ಅಧ್ಯಯನ ಪೂರ್ವ ಸಿದ್ಧತೆಗಳು ಯಾವುದು ಅಂದರೆ, ಮೊದಲು ವಾರ್ಷಿಕ ಅಧ್ಯಯನ ಹೊರೆಯನ್ನು ತಿಳ್ಕೊಳ್ಳಿ. ಲಭ್ಯ ಅಧ್ಯಯನ ಅವಧಿ ಎಷ್ಟಿದೆ, ಪರೀಕ್ಷಾ ನೀಲನಕ್ಷೆ ಯಾವ ರೀತಿ ಇದೆ, ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇದೆ, ಅಂಕಗಳನ್ನು ಹೇಗೆ ವಿತರಿಸ್ತಾರೆ, ಅಧ್ಯಾಯಕ್ಕನುಗುಣ ಅಂಕ ವಿತರಣೆ ಯಾವ ರೀತಿ ಇರುತ್ತೆ, ಪ್ರಶ್ನೆಗಳ ವೈವಿಧ್ಯತೆ ಯಾವ ರೀತಿ ಇರುತ್ತೆ, ಹಳೆಯ ಪ್ರಶ್ನೆ ಪತ್ರಿಕೆಗಳ ಸಂಗ್ರಹ, ಅಧ್ಯಾಯ ಪ್ರಶ್ನೆಗಳ ಸಂಗ್ರಹ, ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಮತ್ತು ಮಾದರಿ ಉತ್ತರಗಳು. ಈ 10 ವಿಚಾರಗಳನ್ನು ತಿಳ್ಕೋಬೇಕಾಗುತ್ತೆ ಅಧ್ಯಯನ ಪೂರ್ವ ಸಿದ್ಧತೆಗಳ ಅವಧಿಯಲ್ಲೇ, ಅಂದರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲೇ. ನೆಕ್ಸ್ಟ್ ಒನ್ ಪ್ಲೀಸ್. ಮೊದಲಿಗೆ SSLC ಉದಾಹರಣೆ ತಗೊಂಡಿದ್ದೇನೆ. ಇದೇ ಉದಾಹರಣೆಯನ್ನು PUCಗೆ ಯಾವುದೇ ಶಿಕ್ಷಣಕ್ಕೆ ಬೇಕಾದರೂ ತಾವು ಅನ್ವಯಿಸಬಹುದು. ನೆಕ್ಸ್ಟ್ ಸ್ಲೈಡ್. ವಾರ್ಷಿಕ ಅಧ್ಯಯನ ಹೊರೆ. ಒಂದು ವರ್ಷದಲ್ಲಿ ನೀವು ಎಷ್ಟು ಓದಬೇಕಾಗಿದೆ ಅನ್ನೋದು ವಿದ್ಯಾರ್ಥಿಗೆ ಗೊತ್ತಿರಬೇಕು. ಅದಕ್ಕೇನು ಮಾಡಬೇಕು, ಎಲ್ಲ ಪಠ್ಯ ಪುಸ್ತಕಗಳನ್ನು ತಂದಿಟ್ಕೋಬೇಕು. ಪ್ರಥಮ ಭಾಷೆ ಕನ್ನಡದಲ್ಲಿ ಒಟ್ಟು ಎಷ್ಟು ಪುಟಗಳನ್ನು ಓದಬೇಕಾಗಿದೆ, 176 ಪುಟಗಳನ್ನು ಓದಬೇಕು. ದ್ವಿತೀಯ ಭಾಷೆ ಇಂಗ್ಲೀಷಲ್ಲಿ 212. ಹೀಗೆ 9 ಪಠ್ಯಗಳಲ್ಲಿ ಎಷ್ಟು ಪುಟಗಳಿವೆ, ಎಷ್ಟು ನೀವು ಓದಬೇಕಾಗಿದೆ ಅನ್ನೋದನ್ನು ಬರ್ಕೊಂಡು ಅದನ್ನು ಕೂಡಿದ್ರೆ 1570 ಉತ್ತರ ಬರುತ್ತೆ. ಅಂದರೆ ಒಂದು ವರ್ಷದ ಅವಧಿಯಲ್ಲಿ ನೀವು ಓದಬೇಕಾದದ್ದು 1570 ಅನ್ನೋದು ನಿಮಗೆ ಏಪ್ರಿಲ್ ಮೇ ತಿಂಗಳಲ್ಲೇ ಗೊತ್ತಾಗಬೇಕು. ನೆಕ್ಸ್ಟ್ ಪ್ಲೀಸ್. ಈ 1000 ಪುಟಗಳನ್ನು ಓದೋದಕ್ಕೆ ನಿಮ್ಮ ಹತ್ರ ಎಷ್ಟು ಸಮಯ ಇದೆ ಅನ್ನೋದನ್ನು ಲೆಕ್ಕ ಹಾಕಿ. ಜೂನಿಂದ ಫೆಬ್ರವರಿವರೆಗೆ 9 ತಿಂಗಳ ಕಾಲ ಸಿಗುತ್ತೆ ನಿಮಗೆ ಅಧ್ಯಯನಕ್ಕೆ. ತಿಂಗಳಿಗೆ ಸರಾಸರಿ 30 ದಿನ ಅಂತ ಇಟ್ಕೊಂಡ್ರೆ 9 ತಿಂಗಳಿಗೆ 270 ದಿನಗಳಾಗುತ್ತೆ. ಒಟ್ಟು ಭಾನುವಾರಗಳು 34, ಅದನ್ನು ರೌಂಡ್ ಫಿಗರ್ ಮಾಡಿ 40 ದಿನಗಳು ಅಂತ ಪರಿಗಣಿಸೋಣ. ಭಾನುವಾರಗಳನ್ನು ಕಳೆಯೋಣ. ನಿಮ್ಮ ಹತ್ರ 230 ದಿನಗಳು ಉಳಿದಿದೆ. ಹಬ್ಬದ ದಿನಗಳನ್ನು ಕಳೆದರೆ ನಿಮ್ಮ ಹತ್ರ ಉಳಿಯೋದು 215 ದಿನಗಳು. ತುರ್ತು ರಜೆ ಅಂತ 15 ದಿನಗಳು ಇಟ್ಕೊಂಡ್ರೆ ನಿಮ್ಮ ಹತ್ರ ಇರೋದು ಬರೀ 200 ದಿನಗಳು. ಹಾಗಾಗಿ ಒಂದು ವರ್ಷದ ಅವಧಿಯಲ್ಲಿ ನಿಮಗೆ ಸಿಗೋದು 200 ದಿನಗಳು ಮಾತ್ರ. ಹಾಗಾಗಿ ಆ 200 ದಿನಗಳನ್ನು ಬಳಸಿಕೊಂಡು, ನೆಕ್ಸ್ಟ್ ಪ್ಲೀಸ್, ಆ 200 ದಿನಗಳನ್ನು ಬಳಸಿಕೊಂಡು ನೀವು ಓದಬೇಕಾಗಿದೆ. ನೆಕ್ಸ್ಟ್ ಒನ್. 1570 ಪುಟಗಳನ್ನು 200 ದಿನಗಳಲ್ಲಿ ಓದಬೇಕು ಅಂದರೆ ದೈನಂದಿನ ಹೊರೆಯನ್ನು ತಿಳ್ಕೋಬೇಕು. 1575 ಭಾಗಿಸಿ 200ರಿಂದ 8 ಪುಟಗಳು ಬಂತು. ಅಂದರೆ ಪ್ರತಿ ದಿವಸ ಕಡ್ಡಾಯವಾಗಿ 8 ಪುಟಗಳನ್ನು ನೀವು ಓದಲೇಬೇಕು. ಒಂದು ದಿವಸ ಸೋಮಾರಿತನವನ್ನು ತೋರಿಸಿದ್ರೆ ಮರುದಿನಕ್ಕೆ ಅದು 16 ಆಗುತ್ತೆ, 32 ಆಗುತ್ತೆ, ಹೀಗೆ ಬೆಳೀತಾ ಹೋಗುತ್ತೆ.
ಆದ್ದರಿಂದ ಆವತ್ತಿನ ಓದನ್ನು ಆವತ್ತೇ ಓದಿ ಮುಗಿಸೋದಿದೆಯಲ್ಲ, ಅದು ಕಲಿಕೆಯ ಸುಲಭ ಸೂತ್ರ. ಹಾಗಾಗಿ 8 ಪುಟಗಳನ್ನು ಓದಬೇಕು. ನೆಕ್ಸ್ಟ್ ಒನ್, ಪರೀಕ್ಷೆಯ ನೀಲನಕ್ಷೆ. SSLC ಅವರಿಗೆ ಒಂದು ವಿಜ್ಞಾನವನ್ನು ಉದಾಹರಣೆಯಾಗಿ ತಗೊಂಡು ಹೇಳ್ತಾ ಇದ್ದೇನೆ. ಆಂತರಿಕ ಮೌಲ್ಯಮಾಪನಕ್ಕೆ 20 ಅಂಕಗಳಿರುತ್ತೆ, ಲಿಖಿತ ಪರೀಕ್ಷೆಗೆ 80 ಅಂಕಗಳಿರುತ್ತೆ. ನೆಕ್ಸ್ಟ್ ಒನ್, ಒಟ್ಟು 100 ಅಂಕಗಳಿರುತ್ತೆ ವಿಜ್ಞಾನಕ್ಕೆ. ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ? ಸ್ಮರಣೆ, ನಿಮ್ಮ ಮೆಮೊರಿಯನ್ನು ಪರೀಕ್ಷಿಸುವಂಥ ಪ್ರಶ್ನೆಗಳು 16 ಅಂಕಗಳಿಗೆ ಬರುತ್ತೆ. ನಿಮ್ಮ ಜ್ಞಾನ, ತಿಳುವಳಿಕೆ, ನಾಲೆಡ್ಜನ್ನು ಪರೀಕ್ಷಿಸುವಂಥ ಪ್ರಶ್ನೆಗಳು 32 ಅಂಕಗಳಿಗೆ ಬರುತ್ತೆ. ಅನ್ವಯಿಕ ಬರವಣಿಗೆಯ ಕೌಶಲ್ಯ, ಅಪ್ಲೈಡ್ ರೈಟಿಂಗ್ ಸ್ಕಿಲ್ಸ್ 16 ಅಂಕಗಳಿಗೆ ಬರುತ್ತೆ. ಅದಾದ ಮೇಲೆ ವಿಜ್ಞಾನ ಕೌಶಲ್ಯ, ಸೈನ್ಸ್ ಸ್ಕಿಲ್ 16 ಅಂಕಗಳಿಗೆ ಬರುತ್ತೆ. ಪ್ರಶ್ನೆಗಳು ಒಟ್ಟು 80 ಅಂಕಗಳಿಗೆ. ಥಿಯರಿಯಲ್ಲಿ ಬರುವಂಥ ಪ್ರಶ್ನೆಗಳ ಸ್ವರೂಪ ತಮಗೆ ಈಗ ಗೊತ್ತಾಗಿದೆ. ನೆಕ್ಸ್ಟ್ ಒನ್, ಅಧ್ಯಾಯಕ್ಕನುಗುಣ ಅಂಕ ವಿತರಣೆ. ನಿಮ್ಮ ವಿಜ್ಞಾನದಲ್ಲಿ ವಸ್ತು ವಿಜ್ಞಾನ ಮೊದಲನೆಯ ಅಧ್ಯಾಯ, ಆ ಅಧ್ಯಾಯದಿಂದ 25 ಅಂಕಗಳಿಗೆ ಪ್ರಶ್ನೆ ಕೇಳೋದು ಖಚಿತ. ಜೀವಜಗತ್ತು 22 ಅಂಕಗಳು, ನೈಸರ್ಗಿಕ ವಿದ್ಯಮಾನ 12 ಅಂಕಗಳು, ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ 13 ಅಂಕಗಳು. ಹಾಗಾಗಿ ಯಾವುದೇ ಅಧ್ಯಾಯವನ್ನು ನೀವು ಬಿಡುವ ಹಾಗಿಲ್ಲ, ಎಲ್ಲ ಅಧ್ಯಾಯಗಳನ್ನು ಓದಬೇಕು. ಒಟ್ಟು 80 ಅಂಕಗಳಿಗೆ ಯಾವ ಯಾವ ಅಧ್ಯಾಯದಿಂದ ಎಷ್ಟು ಅಂಕಗಳಿಗೆ ಪ್ರಶ್ನೆ ಬರುತ್ತೆ ಅನ್ನೋ ವಿಚಾರ ನಿಮಗೆ ಜೂನ್ ತಿಂಗಳಲ್ಲೇ ಗೊತ್ತಾಗಬೇಕು. ನೆಕ್ಸ್ಟ್ ಒನ್, ಅಂಕ ವಿತರಣೆ. ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳು 1 ಅಂಕ 8 ಪ್ರಶ್ನೆಗಳು ಬರುತ್ತಂತೆ. ಅತಿ ಕಿರಿ ಉತ್ತರ 1 ಅಂಕ 8 ಪ್ರಶ್ನೆಗಳು ಬರುತ್ತೆ. ಕಿರು ಉತ್ತರ 8 ಪ್ರಶ್ನೆಗಳು, ದೀರ್ಘ ಉತ್ತರ 27 ಅಂಕಗಳಿಗೆ ಬರುತ್ತೆ, 9 ಪ್ರಶ್ನೆಗಳು, ದೀರ್ಘ ಉತ್ತರ 4 ಪ್ರಶ್ನೆಗಳು. ಹೀಗೆ 38 ಪ್ರಶ್ನೆಗಳನ್ನು ಕೇಳ್ತಾರೆ 80 ಅಂಕಗಳಿಗೆ. ಈ ಜ್ಞಾನ ನಿಮಗೆ ಜೂನ್ ತಿಂಗಳಲ್ಲಿ ಬರೋದಕ್ಕಿಂತ ಏಪ್ರಿಲ್ ಮೇನಲ್ಲಿ ತಿಳ್ಕೊಂಡ್ರೆ ಓದುವಾಗ ಈವನ್ನು ಮನಸ್ಸಲ್ಲಿ ಇಟ್ಕೊಂಡು ಆ ಪ್ರಶ್ನೆಗಳನ್ನು ರೂಪಿಸಿ ಉತ್ತರಗಳನ್ನು ಕಂಡುಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್, ಹಳೆಯ ಪ್ರಶ್ನೆ ಪತ್ರಿಕೆಗಳು. ಕಳೆದ 10 ವರ್ಷಗಳ 20 ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ಅಧ್ಯಾಯಕ್ಕೆ ಸಂಬಂಧಪಟ್ಟ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಸಿದ್ಧಪಡಿಸಿ. ಹಾಗಂದರೆ ಏನು? ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಅಂದರೆ, ಉದಾಹರಣೆಗೆ ಲೈಟ್ ಎನ್ನುವ ಚಾಪ್ಟರ್ ಇದೆ ಅಂದರೆ ಆ ಲೈಟ್ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ 20 ಪ್ರಶ್ನೆ ಪತ್ರಿಕೆಗಳಲ್ಲಿ ಎಷ್ಟು ಪ್ರಮುಖ ಪ್ರಶ್ನೆಗಳು ಬಂದಿವೆ, ಎಷ್ಟು ಶಾರ್ಟ್ ನೋಟ್ಸ್ ಬಂದಿವೆ, ಎಷ್ಟು ಚಿತ್ರಗಳು ಬಂದಿವೆ, ಎಷ್ಟು ಲೆಕ್ಕಗಳು ಬಂದಿವೆ ಅಂತ ಹೇಳಿ ಒಂದು ಎಕ್ಸಸೈಸಲ್ಲಿ ಬರ್ಕೋಬೇಕು. ಲೈಟ್ಗೆ ಬರೆದ ಹಾಗೆ ಡೈನಮಿಕ್ಸ್ಗೂ ಬರೀಬೇಕು, ಸೌಂಡ್ಗೂ ಬರೀಬೇಕು, ಎಲ್ಲದಕ್ಕೂ ಬರೀಬೇಕು. ಹೀಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವ ಪ್ರತಿಯೊಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಬರೆದಿಟ್ಕೊಂಡ್ರೆ, ನಿಮ್ಮ 6 ವಿಷಯಗಳಿಗೆ ಬರೆದಿಟ್ಕೊಂಡ್ರೆ ಆಗ ನಿಮಗೆ ಬಹಳ ಸುಲಭವಾಗುತ್ತೆ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ ಅನ್ನೋ ಪರಿಕಲ್ಪನೆ ತಮಗೆ ದೊರೆಯುತ್ತೆ. ನೆಕ್ಸ್ಟ್ ಒನ್ ಪ್ಲೀಸ್. ಇದಾದ ಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್, ಎಲ್ಲ ಅಧ್ಯಾಯಗಳ ಪ್ರಶ್ನೆಗಳು. ನೆಕ್ಸ್ಟ್ ಒನ್, ಮಾದರಿ ಉತ್ತರಗಳನ್ನು ಸಂಗ್ರಹಿಸಬೇಕು. SSLC ಬೋರ್ಡ್ನ ವೆಬ್ಸೈಟ್ಗೆ ಹೋಯಿತು ಅಂದರೆ ಅಲ್ಲಿ ರ್ಯಾಂಕ್ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರ ಉತ್ತರ ಪತ್ರಿಕೆಯ ಒಂದು ಪ್ರತಿ ಅಲ್ಲಿರುತ್ತೆ. ಹೇಗೆ ಉತ್ತರ ಬರೆದಿದ್ದಾನೆ ಆ ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿ, ನಾನು ಅವನ ಹಾಗೆ ಬರೆದರೆ ನನಗೂ ರ್ಯಾಂಕ್ ಬರುತ್ತಾ? ಹೀಗೆ ಅಧ್ಯಯನ ಮಾಡಲಿಕ್ಕೆ ನಿಮಗೆ ಆ ಉತ್ತರ ಪತ್ರಿಕೆಗಳು ನೆನಪಾಗುತ್ತೆ, ಸಹಾಯ ಮಾಡುತ್ತೆ. ಹಾಗಾಗಿ ಮಾದರಿ ಉತ್ತರಗಳನ್ನು ತಾವು ತಿಳ್ಕೋಬೇಕು. ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕಲ್ಲಿ ಎಷ್ಟು ಪ್ರಶ್ನೆಗಳಿದೆಯೋ ಅಷ್ಟೂ ಪ್ರಶ್ನೆಗಳಿಗೆ ಮಾದರಿ ಶೈಲಿಯಲ್ಲಿ ಉತ್ತರವನ್ನು ಬರೆದು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಇದು ಮುಖ್ಯವಾದದ್ದು. ನೆಕ್ಸ್ಟ್ ಒನ್,
ನಾವು ಹೇಗೆ ಕಲಿತೀವಿ? ಒಂದು ಪುಸ್ತಕವನ್ನು ಇಟ್ಕೊಂಡು ಓದೋದಕ್ಕೆ ಶುರು ಮಾಡಿದ್ರೆ ಯಾವ ಯಾವ ಅಂಗದಿಂದ ಯಾವ ಮಾಹಿತಿ ಮಿದುಳಿನ ಯಾವ ಭಾಗಕ್ಕೆ ಹೋಗಿ ಯಾವ ರೀತಿ ನೆನಪಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ನಾವು ಹೇಗೆ ಕಲಿಯುತ್ತೇವೆ? ನೆನಪು ಎಂದರೆ ಏನು? ನೆನಪು ಎಲ್ಲಿರುತ್ತೆ? ಯಾವ ರೂಪದಲ್ಲಿರುತ್ತೆ? ನೆನಪಲ್ಲಿ ಎಷ್ಟು ವಿಧ ಇದೆ? ಓದಿದ್ದನ್ನು ಯಾಕೆ ಮರೀತೇವೆ? ಮರೀದೇ ಇರಬೇಕಾದ್ರೆ ನಾವೇನು ಮಾಡಬೇಕು? ನೆಕ್ಸ್ಟ್ ಸ್ಲೈಡ್. ಕಣ್ಣುಗಳಿಂದ ನೋಡಿ ಕಲಿತೇವೆ. ಇದನ್ನು ದೃಶ್ಯ ಕಲಿಕೆ ಅಥವಾ ವಿಜುವಲ್ ಲರ್ನಿಂಗ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್. ನಾವು ಕಿವಿಗಳಿಂದ ಕೇಳಿ ಅಥವಾ ಆಲಿಸಿ ಕಲಿತೇವೆ. ಇದನ್ನು ಶ್ರವಣ ಕಲಿಕೆ ಅಥವಾ ಆಡಿಟರಿ ಲರ್ನಿಂಗ್ ಅಂತ ಕರೀತೇವೆ. ನಾವು ಮೂಗಿನಿಂದ ಆಘ್ರಾಣಿಸಿ ಕಲಿಯುತ್ತೇವೆ. ಇದನ್ನು ಆಘ್ರಾಣ ಕಲಿಕೆ ಅಥವಾ ಆಲ್ಫ್ಯಾಕ್ಟರಿ ಲರ್ನಿಂಗ್ ಅಂತ ಹೇಳ್ತಾರೆ. ಹಾಗೆಯೇ ನಾಲಿಗೆಯಿಂದ ರುಚಿ ನೋಡಿ ಕಲಿತೇವೆ. ಇದನ್ನು ರಸನ ಕಲಿಕೆ ಗಸ್ಟೇಟರಿ ಲರ್ನಿಂಗ್ ಅಂತ ಕರೀತಾರೆ. ಹಾಗೆಯೇ ನಾಲಿಗೆಯನ್ನು ಬಳಸಿಕೊಂಡು ನಾವು ಮಾತನಾಡುವುದರ ಮೂಲಕ ಹೊಸ ಹೊಸ ವಿಚಾರಗಳನ್ನು ಕಲಿತೇವೆ. ಇದನ್ನು ಸಂಭಾಷಣಾ ಕಲಿಕೆ ಅಥವಾ ಸ್ಪೀಚ್ ಲರ್ನಿಂಗ್ ಅಂತ ಕರೀತೇವೆ. ಹಾಗೆಯೇ ಚರ್ಮದಿಂದ ಅನೇಕ ಸ್ಪರ್ಶ ಸಂವೇದನೆಗಳನ್ನು ನಾವು ಕಲಿತಾ ಹೋಗ್ತೇವೆ. ಇದನ್ನು ಸಂವೇದನಾ ಕಲಿಕೆ ಅಥವಾ ಸೆನ್ಸರಿ ಲರ್ನಿಂಗ್ ಅಂತ ಕರೀತೇವೆ. ಹಾಗೆಯೇ ನಾವು ಚರ್ಮದ ಸಹಾಯದಿಂದ, ಬೆರಳುಗಳ ಸಹಾಯದಿಂದ, ಬೆರಳುಗಳ ಮೇಲೆ ಇರುವಂಥ ಚರ್ಮವನ್ನು ಬಳಸಿಕೊಂಡು ಕೈ ಕೆಲಸದ ಮೂಲಕ ಅನೇಕ ವಿಚಾರಗಳನ್ನು ಕಲಿತೇವೆ. ಉದಾಹರಣೆಗೆ ದುಂಡೆಗೆ ಬರೆಯುವ ಅಭ್ಯಾಸ ನಮಗೆ ಈ ಚರ್ಮದಲ್ಲಿ ಇರ್ತಕ್ಕಂಥ ಗ್ರಾಹಕಗಳಿಂದಲೇ ನಾವು ಕಲಿಯೋದು. ಹಾಗೆ ಒಂದು ಪ್ರಯೋಗವನ್ನು ಮಾಡಬೇಕಾದರೆ, ಒಂದು ಈರುಳ್ಳಿಯನ್ನು ಹೆಚ್ಚಬೇಕಾದರೆ, ಒಂದು ರಂಗವಲ್ಲಿ ಹಾಕಬೇಕಾದರೆ ಈ ಕುಶಲ ಕಲಿಕೆ ಟ್ಯಾಕ್ಟೈಲ್ ಲರ್ನಿಂಗ್ ಅನ್ನೋದು ಬಹಳ ಮುಖ್ಯವಾದದ್ದು. ನೆಕ್ಸ್ಟ್ ಒನ್. ಪಂಚೇಂದ್ರಿಯಗಳ ಕಾರ್ಯಕ್ಷಮತೆ ದಕ್ಷವಾಗಿದ್ದರೆ ಮಾತ್ರ ನಾವು ಕಲಿಯೋದಕ್ಕೆ ಸಾಧ್ಯ, ಇಲ್ಲದಿದ್ದರೆ ಕಲಿಯೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮಗು SSLC ಅಥವಾ PUCಗೆ ಈ ವರ್ಷ ಹೋಗ್ತಾ ಇದೆ ಅನ್ನೋದಾದರೆ ಮೊದಲು ಆ ಮಗುವಿನ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿ. ಮೊದಲು ಕಣ್ಣನ್ನು ಪರೀಕ್ಷಿಸಿ. ಕೊನೆಯ ಬೆಂಚಲ್ಲಿ ಕೂತ್ಕೊಂಡ್ರು ಬೋರ್ಡ್ ಕಾಣುತ್ತಾ ಇಲ್ವಾ ಆ ಮಗುವನ್ನು ಕೇಳಿ. ಹಾಗೆಯೇ ಕಿವಿಯನ್ನು ಪರೀಕ್ಷೆ ಮಾಡಿ. ಅಧ್ಯಾಪಕರು ಮಾತನಾಡುವ ಪ್ರತಿಯೊಂದು ಶಬ್ದ ಸ್ಪಷ್ಟವಾಗಿ ಕೇಳುತ್ತಾ ಅರ್ಥವಾಗುತ್ತಾ ವಿಚಾರಿಸಿ. ಇಲ್ಲದಿದ್ದಲ್ಲಿ ಚಿಕಿತ್ಸೆ ಕೊಡಿಸಿ. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ನಿಮ್ಮ ಮಗುವಿನ ದೇಹದಲ್ಲಿ ಹರಿತಾ ಇರೋ ರಕ್ತದಲ್ಲಿರುವ ಹಿಮೋಗ್ಲಾಬಿನ್ ಪ್ರಮಾಣ. ಹಿಮೋಗ್ಲಾಬಿನ್ ಕಡಿಮೆ ಇದ್ದರೆ ನೀವು ಎಷ್ಟೇ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಅದು ನೆನಪಲ್ಲಿ ಉಳಿಯಲ್ಲ. ಯಾಕಂದರೆ ಮಿದುಳಿನ ನರಕೋಶಗಳು ಕೆಲಸ ಮಾಡೋದಕ್ಕೆ 2 ಕಚ್ಚಾ ವಸ್ತುಗಳು ಬೇಕು. ಒಂದು ಗ್ಲೂಕೋಸ್, ಇನ್ನೊಂದು ಆಕ್ಸಿಜನ್. ಗ್ಲೂಕೋಸ್ ದೊರೆಯೋದು ನೀವು ಸೇವಿಸುವ ಆಹಾರದ ಮೂಲಕ. ಆಕ್ಸಿಜನ್ ದೊರೆಯೋದು ಉಸಿರಾಟದ ಮೂಲಕ. ಶ್ವಾಸಕೋಶದಲ್ಲಿರುವ ಆಕ್ಸಿಜನ್ನನ್ನು ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಹೊತ್ತೊಯ್ದು ಪೂರೈಸೋದು ಹಿಮೋಗ್ಲಾಬಿನ್. ಹಾಗಾಗಿ ಹಿಮೋಗ್ಲಾಬಿನ್ ಅತ್ಯುತ್ತಮವಾಗಿದ್ದರೆ ಮಾತ್ರ ನಿಮ್ಮ ಮಗು ಓದಿದ್ದು ನೆನಪಲ್ಲಿ ಉಳಿಯುತ್ತೆ, ಇಲ್ದಿದ್ರೆ ನೆನಪಲ್ಲಿ ಉಳಿಯೋದಿಲ್ಲ. ಈ ನೆನಪು ಅನ್ನೋದು ಎಲ್ಲಿರುತ್ತೆ ಅನ್ನೋದನ್ನು ನೋಡೋಣ. ಈಗೊಂದು ಚಿತ್ರ ತಮ್ಮ ಮುಂದೆ ಬರುತ್ತೆ. ಯಾವ ಕಾರಣಕ್ಕೂ ಈ ಚಿತ್ರವನ್ನು ಮರಿಬೇಡಿ. ನಿಮ್ಮಲ್ಲಿ ಮೊಬೈಲ್ ಇದ್ದರೆ ಈ ಚಿತ್ರದ ಫೋಟೋ ತಗೋಬಹುದು. ಇದು ನಿಮ್ಮ ಮಕ್ಕಳಿಗೆ ಹೆಚ್ಚು ಉಪಯುಕ್ತವಾಗುತ್ತೆ. ಎಲ್ಲಿ ನೋಡಿ, ಅಲ್ಲಿ ಕೆಂಪು ಗುಲಾಬಿ ಬಣ್ಣದ ಭಾಗವನ್ನು ನೀವು ನೋಡ್ತಾ ಇದ್ದೀರಿ. ಅದನ್ನು ವಿಜುವಲ್ ಕಾರ್ಟೆಕ್ಸ್ ಅಂತ ನಾವು ಕರೀತೇವೆ. ಅದನ್ನು ಅಂದರೆ ಕಣ್ಣಿನಿಂದ ನೀವು ನೋಡಿ ಏನೆಲ್ಲ ಕಲಿತೀರಾ, ಹೊಸದ ವಿಚಾರಗಳನ್ನು ಕಲಿತೀರಾ, ಅದು ಆ ವಿಜುವಲ್ ಕಾರ್ಟೆಕ್ಸಲ್ಲಿ ನೆನಪಾಗಿ ಪರಿವರ್ತನೆಯಾಗುತ್ತೆ. ಹಾಗೆಯೇ ಕಿವಿಗಳ ಮೂಲಕ ಆಲಿಸಿ ಏನು ಕಲಿತೀರಾ, ಅದು ಆಡಿಟರಿ ಕಾರ್ಟೆಕ್ಸ್. ಅಲ್ಲಿ ಬಿಳಿ ಬಣ್ಣದ ಒಂದು ಪುಟ್ಟ ಭಾಗ ಇರುತ್ತಲ್ಲ, ಅದು ಕಿವಿಗೆ ಸಂಬಂಧಪಟ್ಟ ಭಾಗ. ಹಾಗಾಗಿ ಕೇಳುವುದಕ್ಕಿಂತ ನೋಡುವುದು ಬಹಳ ಮುಖ್ಯ. ಏನು ನೋಡ್ತೀರಾ ಆ ನೆನಪು ಹೆಚ್ಚಿನ ಭಾಗದಲ್ಲಿ ದಾಖಲಾಗುತ್ತೆ. ಹಾಗಾಗಿ ಆ ಕೆಂಪು ಭಾಗ, ಬಿಳಿ ಭಾಗ ಮರಿಬೇಡಿ. ಸ್ಪೀಚ್ ಸೆಂಟರ್ ಅಂತ ಇದೆ, ಹಸಿರು ಭಾಗ, ಮಾತಿಗೆ ಸಂಬಂಧಪಟ್ಟಂಥ ಮಿದುಳಿನ ಕೇಂದ್ರ. ಅದು ಏನು ಮಾತಾಡಬೇಕು ಅಂತ ನಿರ್ಧರಿಸೋದು ನಿಮ್ಮ ಮಿದುಳು.
ಮಿದುಳು ಶ್ವಾಸಕೋಶಕ್ಕೆ ಆಜ್ಞೆ ಕೊಡುತ್ತೆ, ಗಾಳಿಯನ್ನು ತಳ್ಳು. ಶ್ವಾಸಕೋಶಗಳು ಒತ್ತಿ ಗಾಳಿಯನ್ನು ತಳ್ಳಿದಾಗ ಆ ಗಾಳಿ ನೇರವಾಗಿ ನಿಮ್ಮ ಕಂಠಪೆಟ್ಟಿಗೆ, ನಿಮ್ಮ ಲ್ಯಾರಿಂಗ್ಸ್ಗೆ ಬರುತ್ತೆ. ಅಲ್ಲಿ ಒಳಗಡೆ 2 ಧ್ವನಿ ತಂತುಗಳು ಇವೆ, ವೋಕಲ್ ಕಾರ್ಡ್ಸ್ ಅಂತ ಹೇಳ್ತೇವೆ. ಆ ಗಾಳಿ ರಭಸವಾಗಿ ವೋಕಲ್ ಕಾರ್ಡ್ಸ್ಗಳನ್ನು ಬೇರ್ಪಡಿಸಿದ ನುಗ್ಗುವಾಗ ಒಂದು ಕಚ್ಚಾ ಶಬ್ದ, ರಾ ಸೌಂಡ್ ಉತ್ಪಾದನೆಯಾಗುತ್ತೆ. ಆ ರಾ ಸೌಂಡ್ ನಿಮ್ಮ ಬಾಯಿಗೆ ಬರ್ತಾ ಇದ್ದ ಹಾಗೆ ಬಾಯಲ್ಲಿ ಇರ್ತಕ್ಕಂಥ ವಿವಿಧ ಅಂಗಗಳು ಆ ಕಚ್ಚಾ ಶಬ್ದವನ್ನು ಅಕ್ಷರಗಳನ್ನಾಗಿ ಪರಿವರ್ತಿಸುತ್ತೆ. ಉದಾಹರಣೆಗೆ ಪವರ್ಗ, ಪ ಫ ಬ ಭ ಮ ಅಂತ ಹೇಳಬೇಕಾದರೆ ತುಟಿಗಳು ಇರಲೇಬೇಕು. ತುಟಿಗಳಿಲ್ಲದೆ ಈ ಅಕ್ಷರಗಳನ್ನು ಉಚ್ಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರು ನಮ್ಮ ಕನ್ನಡ ವರ್ಣಮಾಲೆಯನ್ನು ರೂಪಿಸಿದ್ರೋ ಗೊತ್ತಿಲ್ಲ, ನಮ್ಮ ವರ್ಣಮಾಲೆಯಲ್ಲಿರುವ ಪ್ರತಿಯೊಂದು ಅಕ್ಷರ ಬಾಯಿಯ ಯಾವ ಭಾಗದಿಂದ ಹುಟ್ಟುತ್ತೆ ಅನ್ನೋದನ್ನು ಪರಿಗಣಿಸಿ ಒಂದೇ ಸ್ಥಳದಿಂದ ಹುಟ್ಟುವ ಅಕ್ಷರಗಳನ್ನೆಲ್ಲ ಒಂದೊಂದು ಸಾಲಲ್ಲಿ ಇಟ್ಟಿದ್ದಾರೆ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ. ಹಾಗಾಗಿ ಇವೆಲ್ಲವೂ ಮಾತಿನ ಕಲೆ ನಿಮಗೆ ಒಲಿಬೇಕಾದರೆ ಆ ಹಸಿರು ಭಾಗ ಏನಿದೆ, ಪುಟ್ಟ ಭಾಗ, ಸ್ಪೀಚ್ ಸೆಂಟರ್ ಅಂತ, ಅದರ ಬಗ್ಗೆ ಹೆಚ್ಚಿಗೆ ನೀವು ತಿಳ್ಕೋಬೇಕಾಗುತ್ತೆ. ಆನಂತರ 2 ನೀಲಿ ಭಾಗಗಳನ್ನು ನೋಡ್ತಾ ಇದ್ದೀರಿ ನೋಡಿ. ಒಂದು ಗಾಢ ನೀಲಿ ಇದೆ, ಒಂದು ತೆಳು ನೀಲಿ ಇದೆ. ಈ ಗಾಢ ನೀಲಿ ಇರೋದು ಸೊಮ್ಯಾಟೋ ಸೆನ್ಸರಿ ಕಾರ್ಟೆಕ್ಸ್ ಅಂತ. ಅಂದರೆ ಈ ಕೈಗಳನ್ನು ಬಳಸಿ, ಬೆರಳುಗಳನ್ನು ಬಳಸಿ ಏನೆಲ್ಲ ಹೊಸ ವಿಚಾರಗಳನ್ನು ಕಲಿತೀರಾ. ಅದು ಚಿತ್ರಕಲೆ ಆಗಿರಬಹುದು, ಸ್ಕೆಚ್ ಆಗಿರಬಹುದು, ರಂಗವಲ್ಲಿ ಆಗಿರಬಹುದು, ಶಿಲ್ಪಕಲೆ ಆಗಿರಬಹುದು, ಏನು ಬೇಕಾದರೂ ಆಗಿರಬಹುದು. ಅವೆಲ್ಲವೂ ನೆನಪಾಗಿ ಅಲ್ಲಿ ದಾಖಲಾಗುತ್ತೆ ಆ ಗಾಢ ನೀಲಿ ಬಣ್ಣದಲ್ಲಿ. ಪಕ್ಕದಲ್ಲಿರುವ ತೆಳು ನೀಲಿ ಬಣ್ಣ ಇದೆಯಲ್ಲ, ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಕಪ್ಪೆಯನ್ನು ಕೊಯ್ಯಬೇಕಾಗಿದೆ ಅಂದರೆ ಕಪ್ಪೆಯನ್ನು ಹೇಗಿಟ್ಕೋಬೇಕು, ಎಷ್ಟು ಒತ್ತಡ ಹಾಕಬೇಕು, ಯಾವ ದಿಕ್ಕಲ್ಲಿ ಛೇದಿಸಬೇಕು, ಎಲ್ಲ ಮಾಹಿತಿಯನ್ನು ಪೂರೈಸುವಂಥದ್ದು ಆ ತಿಳಿ ನೀಲಿ ಭಾಗ. ಹಾಗಾಗಿ ಮಿದುಳಿನ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ನೆನಪುಗಳು ದಾಖಲಾಗುವ ಕಾರಣ ಯಾವ ರೀತಿ ನಾವು ಓದಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ನೆಕ್ಸ್ಟ್ ಒನ್, ಇದು ಮಿದುಳಿನ ಮುಂಭಾಗ. ಇದು ಯಾಕೆ ಈ ಚಿತ್ರವನ್ನು ತೋರಿಸಿದ್ದೀನಿ ಅಂತ ಹೇಳಿದ್ರೆ, ರಾತ್ರಿ ನೀವು ಮಲಗಿದಾಗ ಈ ಮಿದುಳಿನ ಮುಂಭಾಗ, ಮಿದುಳಿನ ಬೇರೆ ಬೇರೆ ಕಲಿಕಾ ಕ್ಷೇತ್ರಗಳೇನಿದೆ ಅವುಗಳನ್ನು ಕೇಳುತ್ತೆ. ಇವತ್ತೇನು ಕಲಿತಿದ್ದೀಯಾ, ಯಾವುದನ್ನು ನೆನಪಿಟ್ಕೋಬೇಕು, ಯಾವುದನ್ನು ಮರಿಬೇಕು ಅಂತ ಕೇಳಿದಾಗ ಆ ಮಿದುಳಿನ ಭಾಗಗಳು ಇದು ಮುಖ್ಯ ಅಂದರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ, ಅದನ್ನು ಶಾಶ್ವತ ನೆನಪಾಗಿ ಪರಿವರ್ತಿಸೋದಕ್ಕೆ ಪ್ರಯತ್ನ ಪಡುತ್ತೆ. ನೆಕ್ಸ್ಟ್ ಒನ್, ಹಾಗಾಗಿ ನಮ್ಮ ಮಕ್ಕಳು ಕನಿಷ್ಠ 7 ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು. ಪರೀಕ್ಷೆಯ ಹಿಂದಿನ ದಿವಸವೂ ಸಹ 7 ಗಂಟೆಗಳ ಕಾಲ ನಿದ್ರಿಸಬೇಕು. ಯಾಕೆ ನಿದ್ರಿಸಬೇಕು ಅಂದರೆ, ಹಗಲಲ್ಲಿ ಓದಿದ್ದೆಲ್ಲ ನೆನಪಾಗಿ ಪರಿವರ್ತನೆ ಆಗೋದು, ಸ್ಮರಣೆಯಾಗಿ ಪರಿವರ್ತನೆ ಆಗೋದು, ಮೆಮೊರಿಯಾಗಿ ಕನ್ಸಾಲಿಡೇಟ್ ಆಗೋದು, ನೆನಪಿನ ಕ್ರೋಢೀಕರಣ ಆಗೋದು ಮಗು ನಿದ್ರೆ ಮಾಡೋವಾಗ. ಹಾಗಾಗಿ ನಿದ್ರೆ ಕಟ್ಟು ಮಕ್ಕಳು ಓದಲೇಬಾರದು, 7 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡಲೇಬೇಕು. ನೆಕ್ಸ್ಟ್ ಒನ್, ಕಲಿಕೆಯ ವೈಜ್ಞಾನಿಕ ವಿಧಾನದ ಬಗ್ಗೆ ಒಂದಷ್ಟು ವಿಚಾರ ಮಾಡೋಣ. ನೆಕ್ಸ್ಟ್ ಒನ್, 7 ಹಂತಗಳಿವೆ, ನೆನಪಿನ ಸೂತ್ರಗಳು ಅಂತ ಹೇಳ್ತೇವೆ. PR1, QR2, R3, R4, R5. ಬರ್ಕೊಳ್ಳೋದು ಏನು ಬೇಡ, ಮನಸ್ಸಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಈ ಒಂದೊಂದು ಅಕ್ಷರ ಏನನ್ನು ಸೂಚಿಸುತ್ತೆ ಅನ್ನೋದನ್ನು ಈಗ ನೋಡೋಣ. ಪಿ ಅಂದರೆ ಪ್ರಿವ್ಯೂ, ಮುನ್ನೋಟ. R1 ಅಂದರೆ ರೀಡ್, ಓದೋದು. Q ಅಂದರೆ ಕ್ವಶನ್ಸ್, ಪ್ರಶ್ನೆಗಳು. R2 ಅಂದರೆ ರಿಫ್ಲೆಕ್ಟ್, ಪರ್ಯಾಲೋಚನೆ. R3 ರೈಟ್, ಬರೆಯುವುದು. R4 ರಿಸೈಟ್, ಒಪ್ಪಿಸೋದು, ಚರ್ಚಿಸೋದು. R5 ರಿವ್ಯೂ, ಪರಾಮರ್ಶ ಅಥವಾ ಸಮೀಕ್ಷೆ ಮಾಡೋದು. ಇದು ಈ 7 ಅಕ್ಷರಗಳ ಅರ್ಥ. ನೆಕ್ಸ್ಟ್ ಒನ್, ಓದಿದ್ದನ್ನು ನಾವು ಯಾಕೆ ಮರಿತೇವೆ? ಬಹಳ ಮುಖ್ಯವಾದ ಪ್ರಶ್ನೆ. ಎಲ್ಲ ವಿದ್ಯಾರ್ಥಿಗಳು ಹೇಳುವಂಥ ಸರ್ವಸಾಮಾನ್ಯ ದೂರು, ಕಂಪ್ಲೇಂಟ್ ಅಂದರೆ, ನಾನು ಓದ್ತೀನಿ ಸರ್, ಹಗಲು ರಾತ್ರಿ ಓದ್ತೀನಿ ಸರ್, ಅದೇ ನೆನಪುಲಿಯಲ್ಲ. ನಮ್ಮ ಮಗ
ಹಗಲು ರಾತ್ರಿ ಓದ್ತಾನೆ, ಆದರೆ ಪರೀಕ್ಷೆಯಲ್ಲಿ ಹೋಗಿ ಕೂತ್ಕೊಂಡ್ರೆ ಎಲ್ಲ ಮರ್ತು ಹೋಗ್ಬಿಡುತ್ತೆ ಅವನಿಗೆ. ಯಾಕೆ ಹೀಗಾಗುತ್ತೆ ಗೊತ್ತಿಲ್ಲ, ಅಪ್ಪ ಅಮ್ಮಂದರ ಪ್ರಶ್ನೆ. ಹಾಗಾಗಿ ಈ ಒಂದು ಎಬಿಂಗಾಸ್ ಫರ್ಗೆಟಿಂಗ್ ಕರ್ವ್ ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. 1 ಗಂಟೆಗಳ ಕಾಲ ತಾವು ಒಂದು ಭಾಷಣವನ್ನು ಕೇಳಿದ್ದೀರಾ. ಆ ಭಾಷಣ ಕೇಳಿ 20 ನಿಮಿಷಗಳಾದ ಮೇಲೆ ಎಷ್ಟಪ್ಪ ನೆನಪಲ್ಲಿದೆ ಅಂದರೆ 58%, ಪ್ರತಿಶತ 58 ನೆನಪಲ್ಲಿದೆ, ಉಳಿದದೆಲ್ಲ ಮರ್ತೋಯ್ತು. 1 ಗಂಟೆ ಆದಮೇಲೆ ಕೇಳಿದ್ರೆ 44% ನೆನಪಿದೆ, ಉಳಿದದ್ದೆಲ್ಲ ಮರ್ತೋಗಿದೆ. 1 ದಿನ ಆದಮೇಲೆ ಕೇಳಿದ್ರೆ 33% ಜ್ಞಾಪಕ ಇದೆಯಪ್ಪ, ಉಳಿದದ್ದೆಲ್ಲ ಮರ್ತೋಗ್ಬಿಡ್ತು. 6 ದಿವಸ, 1 ವಾರ ಆದ ಮೇಲೆ ಕೇಳ್ತು ಅಂದರೆ 75% ಮರ್ತೋಗಿದೆ, 25% ಮಾತ್ರ ನೆನಪಿದೆ ಅಂತ ಹೇಳ್ತಾರೆ. ಇದು ಮಿದುಳಿನ ರಚನೆ. ಮಿದುಳು ರೂಪುಗೊಂಡಿರೋದೇ ಓದಿದ್ದನ್ನು, ಕಲಿತಿದ್ದನ್ನು ಮರೆಯೋದಕ್ಕೆ. ಆ ಒಂದು ಹಿನ್ನೆಲೆಯಲ್ಲಿ ಮಕ್ಕಳು ಮರೀತಾರೆ ಅಂದರೆ ಅದು ಸಹಜವಾದದ್ದು. ಓದಿದ್ದನ್ನು ಮರೀದೇ ಇರಬೇಕಾದ್ರೆ ಏನು ಮಾಡಬೇಕು ಅದು ನಂತರ ನೋಡೋಣ. ಆದರೆ ಮರೆವು ಅನ್ನೋದು ಮಿದುಳಿನ ಸಹಜ ಗುಣಗಳಲ್ಲಿ ಒಂದು ಅನ್ನೋದನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರು ತಿಳ್ಕೋಬೇಕು. ಅದು ಬಹಳ ಮುಖ್ಯವಾದದ್ದು. ನೆಕ್ಸ್ಟ್ ಒನ್ ಪ್ಲೀಸ್. ಪ್ರಿವ್ಯೂ, ಮುನ್ನೋಟ ಅಂತ ಹೇಳ್ತೇವೆ. ಹಾಗಂದರೆ ಏನು ನೋಡೋಣ. ಪ್ರಿವ್ಯೂ ಅಂದರೆ ಒಂದು ಅಧ್ಯಾಯವನ್ನು ಓದೋದಕ್ಕೆ ಮೊದಲು ಅದರ ಪಕ್ಷಿ ನೋಟವನ್ನು ಹರಿಸಬೇಕು. ಆ ಮಿಂಚಿನ ನೋಟದಲ್ಲಿ ಶೀರ್ಷಿಕೆಯನ್ನು ಓದಿ, ಉಪಶೀರ್ಷಿಕೆ, ಚಿತ್ರಗಳು, ಪಟ್ಟಿಗಳು, ಗ್ರಾಫ್ಗಳು, ಸೂತ್ರಗಳು, ಸಮೀಕರಣ, ಸೂತ್ರ ಏನೆಲ್ಲ ಇದೆ ಎಲ್ಲ ಕಡೆಗೂ ಒಂದು ಸಲ ಕಣ್ಣು ಹಾಯಿಸಿ 10 ರಿಂದ 15 ನಿಮಿಷಗಳ ಕಾಲ ಪ್ರಿವ್ಯೂ ಮಾಡ್ತು ಅಂದರೆ ಆ ಅಧ್ಯಾಯದಲ್ಲಿ ಏನಿದೆ, ಏನನ್ನು ಓದಬೇಕಾಗಿದೆ, ಅಧ್ಯಾಯ ಸುಲಭವಾಗಿದೆಯಾ ಕಷ್ಟವಾಗಿದೆಯಾ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. 2 ಅನುಕೂಲತೆಗಳು. ಅಧ್ಯಾಯವನ್ನು ಪೂರ್ತಿ ಓದಿ ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕು? 1 ಗಂಟೆ ಸಾಕಾ? 3 ಗಂಟೆ ಬೇಕಾ? ಅರ್ಧ ದಿನ ಬೇಕಾ? ಅದು ನಿಮಗೆ ಗೊತ್ತಾಗುತ್ತೆ. ಈ ಅಧ್ಯಾಯ ಸುಲಭವಾಗಿ ಕಾಣುತ್ತಾ ಅಥವಾ ಕಷ್ಟಕರವಾಗಿ ಕಾಣುತ್ತಾ ಆ ಪರಿಕಲ್ಪನೆಯೂ ನಿಮಗೆ ಸಿಗುತ್ತೆ. ಓದಿ ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟು ಸಮಯವನ್ನು ಇಟ್ಟುಕೊಂಡು ಆ ಅಧ್ಯಾಯವನ್ನು ಓದಬೇಕು. ಇದು ಪ್ರಿವ್ಯೂ. ಇದಾದ ಮೇಲೆ ಮುಂದಿನ R1 ರೀಡ್, ಓದೋದು. ಓದೋದು ಅಂದರೆ ಏನು? ಓದಿಗೆ ಸಂಬಂಧಪಟ್ಟ ಹಾಗೆ 3 ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಇಡಲೇಬೇಕು. ಓದುವ ಸರಿಯಾದ ವಿಧಾನ ಯಾವುದು? ಪೊಮೊಡೊರೊ ತಂತ್ರ ಏನು? ಅದರ ಬಗ್ಗೆ ನೋಡೋಣ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಪ್ಲೀಸ್. ಓದುವ ಸರಿಯಾದ ವಿಧಾನ. ಸಾವಕಾಶವಾಗಿ ಓದಿ, ಪ್ರತಿಯೊಂದು ಹೊಸ ಶಬ್ದದ ಅರ್ಥವನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ತಿಳ್ಕೊಂಡು ಓದಿ. ಒಂದು ಪುಸ್ತಕದಲ್ಲಿ ಗುರುತು ಹಾಕ್ಕೊಳ್ಳಿ. ವರ್ಷದ ಕೊನೆಯಲ್ಲಿ ನೀವು ಕಲಿತ ಹೊಸ ಪದಗಳ ಪಟ್ಟಿ ನಿಮಗೆ ಸಹಾಯ ಮಾಡುತ್ತೆ. ಓದುವಾಗ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಪಕ್ಕದಲ್ಲಿ ಇಟ್ಟುಕೊಂಡು ಓದಬೇಕು. ನೆಕ್ಸ್ಟ್ ಒನ್. 3 ರೀತಿಯ ಓದುಗಳಿವೆ. ತುಟಿಗಳನ್ನೂ ಚಲಿಸದೆ ಮನಸ್ಸಿನ ಒಳಗೆ ಓದುವುದು ಮೊದಲ ವಿಧಾನ. ನಿಮಗೆ ಮಾತ್ರ ಕೇಳಿಸುವಷ್ಟು ಪಿಸು ಧ್ವನಿಯಲ್ಲಿ ಓದೋದು 2ನೇ ವಿಧಾನ. ಪಕ್ಕದ ಮನೆಗೂ ಕೇಳಿಸುವ ಹಾಗೆ ಜೋರಾಗಿ ಓದೋದು 3ನೇ ವಿಧಾನ. ಈ 3 ವಿಧಾನಗಳಲ್ಲಿ ಯಾವ ವಿಧಾನ ಸರಿಯಾದದ್ದು, ಯಾವುದು ವೈಜ್ಞಾನಿಕ, ಯಾಕೆ ವೈಜ್ಞಾನಿಕ ಅನ್ನೋದನ್ನು ನಾವು ತಿಳ್ಕೋಬೇಕು. ನಿಮಗೆ ಮಾತ್ರ ಕೇಳಿಸುವಷ್ಟು ಪಿಸು ಧ್ವನಿಯಲ್ಲಿ ಓದುವುದು ಸರ್ವಶ್ರೇಷ್ಠ ವಿಧಾನ. ಯಾಕೆ ಈ ವಿಧಾನ ಸರ್ವಶ್ರೇಷ್ಠ ಅಂತ ತಾವು ಕೇಳೋದಾದರೆ, ಕಣ್ಣು ನೋಡಿ ಕಲಿತದ್ದು ದೃಷ್ಟಿ ಕ್ಷೇತ್ರದಲ್ಲಿ ನೆನಪಾಗಿ ಉಳಿಯುತ್ತೆ. ಓದುವ ಕ್ರಿಯೆ ಓದಿದ್ದು ವಾಕ್ಕ್ಷೇತ್ರದಲ್ಲಿ ನೆನಪಾಗಿ ಉಳಿಯುತ್ತೆ. ಆಲಿಸುವಿಕೆ, ನೀವು ಓದಿದ್ದನ್ನು ನೀವೇ ಕೇಳ್ತಿರ್ತೀರಿ, ಹಾಗಾಗಿ ಶ್ರವಣ ಕ್ಷೇತ್ರದಲ್ಲೂ ನೆನಪಾಗಿ ಉಳಿಯುತ್ತೆ. ಇದರ ಜೊತೆಗೆ ಮುಖ್ಯಾಂಶಗಳನ್ನು ಗುರ್ತು ಹಾಕೋತಾ ಹೋದರೆ ಅಲ್ಲಿ 2 ನೀಲಿ ಪಟ್ಟಿಗಳಿದ್ವಲ್ಲ, ಅಲ್ಲಿಯೂ ನೆನಪು ದಾಖಲಾಗ್ತಾ ಹೋಗುತ್ತೆ. ಹಾಗಾಗಿ ಕುಶಲ ಕಲಿಕೆ ಸಂವೇದನಾ ಕ್ಷೇತ್ರ, ಕಿವಿ, ಗಂಟಲು ಮತ್ತು ಕಣ್ಣು, ಮಿದುಳಿನ ಈ ಎಲ್ಲ ಭಾಗಗಳಲ್ಲಿ ದಾಖಲಾಗುವಂಥ
ಈ ವಿಧಾನ ನಿಮಗೆ ಮಾತ್ರ ಕೇಳಿಸುವಷ್ಟು ಪಿಸು ಧ್ವನಿಯಲ್ಲಿ ಓದುವ ವಿಧಾನ ಸರಿಯಾದ ವಿಧಾನ. ನೆಕ್ಸ್ಟ್ ಒನ್, ಓದಿದ್ದು ಮಿದುಳಿನ ಒಂದು ಕ್ಷೇತ್ರದಲ್ಲಿ ಮಾತ್ರ ನೆನಪಾಗಿ ಉಳಿಯಬೇಕೆ, 4 ಕ್ಷೇತ್ರಗಳಲ್ಲಿ ಉಳಿಯಬೇಕೆ? ಈಗಾಗಲೇ ಅದನ್ನು ವಿವರಿಸಿದ್ದೇನೆ. ನೋಡಿ, 4 ರೀತಿಯ ಮುಂದಿಂದಕ್ಕೆ ಹೋಗೋಣ. ನೆಕ್ಸ್ಟ್ ಒನ್ ಪ್ಲೀಸ್. ನಾವು ನಿರಂತರವಾಗಿ ಎಷ್ಟು ಹೊತ್ತು ಓದಬೇಕು? 1 ಗಂಟೆನಾ, 2 ಗಂಟೆನಾ, 3 ಗಂಟೆನಾ, ಇಡೀ ದಿನಾನ? ಇದಕ್ಕೆ ಪೊಮೊಡೊರೊ ವಿಧಾನ ಇದೆ. ಈ ಪೊಮೊಡೊರೊ ತಂತ್ರ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಪೊಮೊಡೊರೊ ತಂತ್ರದಲ್ಲಿ ನೀವು ಮಾಡಬೇಕಾದದ್ದು ಏನು ಅಂದರೆ, ನಿರಂತರವಾಗಿ 50 ನಿಮಿಷಗಳ ಕಾಲ ಓದಿ 10 ನಿಮಿಷ ವಿಶ್ರಾಂತಿ ತಗೊಳ್ಳಿ, ಮತ್ತೆ 50 ನಿಮಿಷ ಓದಿ 10 ನಿಮಿಷ ವಿಶ್ರಾಂತಿ, ಮತ್ತೆ 50 ನಿಮಿಷ ಓದಿ 10 ನಿಮಿಷ ವಿಶ್ರಾಂತಿ, ಮತ್ತೆ 50 ನಿಮಿಷ ಓದಿ 20 ನಿಮಿಷಗಳ ಕಾಲ ವಿಶ್ರಾಂತಿ. ಇದನ್ನು ಸೂತ್ರ ರೂಪದಲ್ಲಿ ಹೇಗೆ ಮಂಡಿಸಬಹುದು ಮುಂದಿನ ಸ್ಲೈಡಲ್ಲಿ ನೋಡೋಣ. 50 ನಿಮಿಷ ಓದು 10 ನಿಮಿಷ ವಿಶ್ರಾಂತಿ, 50 ನಿಮಿಷ ಓದು 10 ನಿಮಿಷ ವಿಶ್ರಾಂತಿ, 50 ನಿಮಿಷ ಓದು 20 ನಿಮಿಷ ವಿಶ್ರಾಂತಿ. ಈಗ ಪ್ರಶ್ನೆ ಏನು ಅಂದರೆ, ನಿರಂತರವಾಗಿ ಯಾಕೆ ಓದಿಕೊಂಡು ಹೋಗಬಾರ್ದು? 10ರಿಂದ 20 ನಿಮಿಷಗಳ ವಿಶ್ರಾಂತಿಯನ್ನು ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಹುಟ್ಟುತ್ತೆ. ಈ ಚಿತ್ರ ತಮಗೆಲ್ಲ ಪರಿಚಿತವಾದದ್ದು, ನರಕೋಶದ ಚಿತ್ರ. ಡೆಂಡ್ರೈಟ್ ವೃಕ್ಷ ಕವಲು ಇದೆ, ಹಾಗೆಯೇ ಆ ನರಬಾಲ ಉದ್ದಕ್ಕೆ ಇದೆ ನೋಡಿ, ಆಕ್ಸಾನ್ ಅಂತ ಕರಿತೇವೆ ನೋಡಿ. ಈ ಆಕ್ಸಾನ್ ಮತ್ತು ಡೆಂಡ್ರೈಟ್ ನಡುವೆ ಒಂದು ಸಂಧಿ ಸ್ಥಳ ಇರುತ್ತೆ, ಇದನ್ನು ನಾವು ಸೈನ್ಯಾಪ್ಸ್ ಅಂತ ಕರಿತೇವೆ. ನೆಕ್ಸ್ಟ್ ಒನ್, ಇದನ್ನು ಸೈನ್ಯಾಪ್ಸ್ ಅಂತ ಕರಿತೇವೆ. ಆ ಸೈನ್ಯಾಪ್ಸ್ ಅನ್ನೋದು ಹೇಗಿದೆ ಅನ್ನೋದನ್ನು ಈ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ ನೋಡಿ. ಇದು ಆಕ್ಸಾನ್ ತುದಿ, ಈ ಕಡೆ ಇರೋದು ಡೆಂಡ್ರೈಟಿಕ್ ಟರ್ಮಿನಲ್. ಇದು ಈಗ ನೀವು ನಿಮ್ಮ ಮಿದುಳಲ್ಲಿ ಇರ್ತಕ್ಕಂಥ ನರಕೋಶ ಕೆಲಸ ಮಾಡೋದು ವಿದ್ಯುತ್ ಶಕ್ತಿಯಿಂದ. ಅದು ನರ ಆವೇಗಗಳ ಮೂಲಕ ಪ್ಲೀಸ್ ಗೋ ಬ್ಯಾಕ್, ನರಗಳ ಆವೇಗಗಳ ಮೂಲಕ ನರ್ವ್ ಇಂಪಲ್ಸ್ಗಳ ಮೂಲಕ ಪ್ಲೀಸ್ ಗೋ ಬ್ಯಾಕ್ ನರ್ವ್ ಇಂಪಲ್ಸ್ ಮೂಲಕ ಅದು ಬರುತ್ತೆ. ಅದು ಬಂದಾಗ ನೇರವಾಗಿ ಏನು ಮಾಡುತ್ತೆ, ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಖಾಲಿ ಜಾಗ ಇದೆ, ಅಲ್ಲಿಗೂ ಇಲ್ಲಿಗೂ ಸಂಪರ್ಕವೇ ಇಲ್ಲ. ಹಾಗಾಗಿ ನರ್ವ್ ಇಂಪಲ್ಸ್ ಅನ್ನೋದು ಈ ತುದಿಗೆ ಬಂದಾಗ ನಿಂತು ಹೋಗುತ್ತೆ, ಮುಂದೆ ಹೋಗೋದಕ್ಕೆ ಖಾಲಿ ಜಾಗ ಇದೆ. ಖಾಲಿ ಜಾಗದಲ್ಲಿ ವಿದ್ಯುತ್ತು ಹರಿಯೋದಿಲ್ಲ. ಪ್ರಕೃತಿ ಏನು ಮಾಡಿದೆ ಅಂದರೆ, ಆ ನರ್ವ್ ಇಂಪಲ್ಸ್ ಬಂದು ಕೂಡಲೇ ಇದು ಈ ಸೈನಾಪ್ಟಿಕ್ ವೆಸೈಕಲ್ ಅಂತ ನೇರಳೆ ಬಣ್ಣದ ಗುಳ್ಳೆಗಳಿದೆಯಲ್ಲ ಅಲ್ಲಿಗೆ ತಾಗುತ್ತೆ. ತಾಗದಾಗ ಅದು ಫಟ್ ಅಂತ ಒಡೆಯುತ್ತೆ. ಒಳಗೆ ಇರ್ತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ ಅಂತಕ್ಕಂಥ ಒಂದು ವಿಶೇಷ ರಾಸಾಯನಿಕ ವಸ್ತುಗಳನ್ನು ಬಿಡುಗಡೆ ಮಾಡುತ್ತೆ. ಆ ರಾಸಾಯನಿಕ ವಸ್ತು ಈ ವಿದ್ಯುದಾವೇಗ ತಂದಂಥ ಮಾಹಿತಿಯನ್ನು ಹೊತ್ತುಕೊಂಡು ಖಾಲಿ ಜಾಗದಲ್ಲಿ ಚಲಿಸ್ತಾ ಮುಂದಿನ ನರಕೋಶಕ್ಕೆ ಹೋಗಿ ಅವುಗಳಿಗೆ ಆ ಮಾಹಿತಿಯನ್ನು ತಲುಪಿಸಿ ತಾನು ಲಯವಾಗಿ ಹೋಗುತ್ತೆ. ಅಂದರೆ ನರಕೋಶಗಳು ಕೆಲಸ ಮಾಡಬೇಕಾದರೆ ವಿದ್ಯುತ್ತೂ ಬೇಕು, ವಿದ್ಯುತ್ತಿನ ಜೊತೆ ರಾಸಾಯನಿಕಗಳೂ ಬೇಕು. ಈ ಒಂದು ವಿಚಾರ ನಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಒನ್ ನೋಡಿ ಯಾವ ರೀತಿ ಆಗ್ತಾಯಿದೆ. ಅಲ್ಲಿ ಫಟ್ ಅಂತ ಒಡೆದು ಕೂಡಲೇ ಒಳಗಿರ್ತಕ್ಕಂಥ ಆ ನರ ರಾಸಾಯನಿಕಗಳೆಲ್ಲ ಮಾಹಿತಿಯನ್ನು ಹೊತ್ತು ಮುಂದಿನ ನರಕೋಶಕ್ಕೆ ಹೋಗ್ತಾ ಇದೆ. ನೆಕ್ಸ್ಟ್ ಒನ್ ಪ್ಲೀಸ್. ನಾವು ನಿರಂತರವಾಗಿ ಎಷ್ಟು ಹೊತ್ತು ಓದಬೇಕು? 40ರಿಂದ 45 ನಿಮಿಷ ಅಥವಾ 50 ನಿಮಿಷ. ಪೊಮೊಡೊರೊ ತಂತ್ರಜ್ಞಾನದಲ್ಲಿ 50 ನಿಮಿಷ ಓದಬೇಕು ಅಂತ ಹೇಳಿದ್ದೇವೆ. ಯಾಕೆ 45 ಅಥವಾ 50 ನಿಮಿಷ ಅಂತ ಮಿತಿ ಹಾಕಿದ್ದಾರೆ ಅಂದರೆ, ಈಗಷ್ಟೇ ನೀವು ನೋಡಿದ್ರಲ್ಲ ಆ ಸೈನಾಪ್ಟಿಕ್ ವೆಸೈಕಲ್ಗಳಲ್ಲಿ ಇದ್ದಂಥ ನ್ಯೂರೋ ಟ್ರಾನ್ಸ್ಮಿಟರ್ ಅದು 50 ನಿಮಿಷಗಳವರೆಗೆ ಬಾಳಿಕೆ ಬರುತ್ತೆ. ಅಂದರೆ 50 ನಿಮಿಷಗಳಿಗೆ ಸಾಕಾಗುವಷ್ಟು ನ್ಯೂರೋ ಟ್ರಾನ್ಸ್ಮಿಟರ್ ಮಾತ್ರ ಇರುತ್ತೆ. ಆಮೇಲೆ ಖಾಲಿ. ನೀವು ಎಷ್ಟು ಓದಿದ್ರೂ ಅರ್ಥವಾಯಿತು ಅನಿಸುತ್ತೆ, ಯಾಕಂದರೆ ಆ ಮಾಹಿತಿ ಮುಂದಿನ ನರಕೋಶಕ್ಕೆ ಹೋಗಲ್ಲ. ಯಾಕಂದರೆ ಅಸ್ಟೈಲ್ ಕೋಲಿನ್ ಅಂತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ ಖರ್ಚಾಗೋಗಿದೆ. ಹಾಗಾಗಿ ಓದಿದರೂ ಪ್ರಯೋಜನ ಇಲ್ಲ. 10ರಿಂದ 20 ನಿಮಿಷಗಳ ವಿಶ್ರಾಂತಿಯನ್ನು ತಗೊಂಡ್ರೆ ಏನಾಗುತ್ತಂತೆ,
ಆ 10 ನಿಂದ 20 ನಿಮಿಷದಲ್ಲಿ ಖರ್ಚಾಗಿರ್ತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ಗಳೆಲ್ಲ ಮರುರೂಪುಗೊಳ್ಳುತ್ತೆ. ಮರುರೂಪುಗೊಂಡಾಗ ಮತ್ತೆ 50 ನಿಮಿಷದವರೆಗೆ ಓದಬಹುದು. ಮತ್ತೆ 10 ನಿಮಿಷ ವಿಶ್ರಾಂತಿ ತಗೊಳ್ಳಿ. ಆಗ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಮರುರೂಪುಗೊಳ್ಳುತ್ತೆ, ಮುಂದುವರಿಸಬಹುದು ಓದನ್ನು. ನೆಕ್ಸ್ಟ್ ಒನ್ ಪ್ಲೀಸ್. ನಾವು ನಿರಂತರವಾಗಿ ನೆಕ್ಸ್ಟ್ ಒನ್ ಈಗ ಕ್ಯೂ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಓದೋವಾಗ R1 ಅಂದರೆ ರೀಡ್ ಅಂತ ಹೇಳಿದ್ನಲ್ಲ, ಆ ಓದೋವಾಗಲೇ ನೀವು ಪಕ್ಕದಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ ಇಟ್ಕೊಂಡು ಈ ಅಧ್ಯಾಯದಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿವೆ, ಯಾವ ರೀತಿ ಕೇಳಿದ್ದಾರೆ, ಎಷ್ಟು ಸಲ ಅದು ಪುನರಾವರ್ತನೆ ಆಗಿದೆ, ಈ ಪ್ರಶ್ನೆಗೆ ಉತ್ತರ ನನಗೆ ಗೊತ್ತಾ, ಎಲ್ಲವನ್ನು ನೋಡ್ತಾ ನೀವು ನಿಮ್ಮದೇ ಆದ ಪ್ರಶ್ನೆಗಳನ್ನು ಬರ್ಕೊಂಡು ಹೋಗಬೇಕು. ಇದು ಕ್ಯೂ ಅಥವಾ ಕ್ವಶನ್ ಬ್ಯಾಂಕಿನ ಉಪಯೋಗ. ನೆಕ್ಸ್ಟ್ ಒನ್ R2 ಅಂದರೆ ರಿಫ್ಲೆಕ್ಟ್, ಮೆಂಟಲ್ ಆ್ಯಂಡ್ ರಿಟರ್ನ್ ರಿಹರ್ಸಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್, ಈಗ 10 ನಿಮಿಷಗಳ ಕಾಲ ವಿಶ್ರಾಂತಿ ತಗೊಂಡಿದ್ದೀರಿ, ಬಂದು ನಿಮ್ಮ ಸ್ಥಳದಲ್ಲಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು R1 ರೀಡ್ ಅನ್ನೋವಾಗ 10 ಪಾಯಿಂಟ್ಗಳನ್ನು ಏನು ನೀವು ಗುರ್ತು ಹಾಕ್ಕೊಂಡಿದ್ರಿ ಆ 10 ಪಾಯಿಂಟ್ಗಳನ್ನು ನಿಮ್ಮ ಕಣ್ಣು ಮುಂದೆ ತಂದುಕೊಳ್ಳಿ. ಕಣ್ಣು ಮುಂದೆ ಬಂದ ಮೇಲೆ ಅದನ್ನು ಬರೀರಿ. ಬರೆದು ಆದ ಮೇಲೆ ನಿಮ್ಮ ಮೂಲ ನೋಟ್ಸ್ ಏನಿದೆ ಅದರ ಜೊತೆ ಹೋಲಿಸಿ ನೋಡಿ. 10 ಪಾಯಿಂಟ್ಗಳನ್ನು ಬರೆದಿದ್ದೀರಾ, ಕ್ರಮಬದ್ಧವಾಗಿ ಬರೆದಿದ್ದೀರಾ, ಉಲ್ಟಂಪಲ್ಟ ಆಗಿದೆಯಾ, ಎಲ್ಲವನ್ನು ನೋಡಿಕೊಂಡು ಸರಿಪಡಿಸ್ಕೊಳ್ಳಿ. ನೀವು ಓದಿದ್ದು ಅರ್ಥವಾದದ್ದು ನೆನಪಲ್ಲಿ ಇದೆ ಅಂದರೆ ಹೀಗೆ ಕಣ್ಣು ಮುಚ್ಕೊಂಡಾಗ ಅವೆಲ್ಲವೂ ನಿಮ್ಮ ಕಣ್ಣು ಮುಂದೆ ಕಾಣಿಸ್ಕೋಬೇಕು. ನೆಕ್ಸ್ಟ್ ಒನ್, ಚಿತ್ರವನ್ನು ಬರೆಯಿರಿ, ಅದರ ಭಾಗಗಳನ್ನು ಗುರುತಿಸಿ ಲೆಕ್ಕಗಳನ್ನು ಮಾಡಿ ಅರ್ಥ ಮಾಡಿಕೊಳ್ಳಿ. ಸಮೀಕರಣವನ್ನು ಹೇಗೆ ಸರಿದೂಗಿಸೋದು ಅದನ್ನು ತಿಳ್ಕೊಳ್ಳಿ. ಇಸವಿಗಳನ್ನು ಬರೆದು ಅಭ್ಯಾಸ ಮಾಡಿ. ನಿಮಗೆ ಅರ್ಥವಾದದ್ದು ನೆನಪಲ್ಲಿದ್ದರೆ ಈ R2 ಏನಿದೆ ಬಹಳ ಸುಲಭವಾಗುತ್ತೆ. ಇದು ಯಾವುದೂ ಆಗಲಿಲ್ಲ ಅಂದರೆ ಮತ್ತೆ ನೀವು ವಾಪಸ್ R1ಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಒನ್ R3 ಅಂದರೆ ರೈಟ್ ಅಂದರೆ ಬರೆಯೋದು. ಏನು ಬರೆಯೋದು? ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕ್ನಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಅಭ್ಯಾಸ ಮಾಡಿ. ಬರೆದು ಅಭ್ಯಾಸ ಮಾಡೋದು ಅಂದರೆ ರ್ಯಾಂಕ್ ಸ್ಟೂಡೆಂಟಿನ ಆನ್ಸರ್ ಸ್ಟೈಲ್ ಇದೆಯಲ್ಲ, ಆ ಉತ್ತರವನ್ನು ಮಾದರಿಯಾಗಿಟ್ಟುಕೊಂಡು ಅದಕ್ಕಿಂತಲೂ ಚೆನ್ನಾಗಿ ಉತ್ತರ ಬರೆಯೋದಕ್ಕೆ ಪ್ರಯತ್ನ ಪಡಬೇಕು. ಉತ್ತರ ಬರೆದರೆ ಮಾತ್ರ ಓದಿದ್ದು ನೆನಪಲ್ಲಿ ಉಳಿಯುತ್ತೆ. ಉತ್ತರ ಬರೀಲಿಲ್ಲ ಅಂದರೆ ನೆನಪಲ್ಲಿ ಉಳಿಯಲ್ಲ. ಗಣಿತ ಮತ್ತು ವಿಜ್ಞಾನವನ್ನು ಬರದೇ ಅಭ್ಯಾಸ ಮಾಡಬೇಕು. ಗಣಿತ ವಿಜ್ಞಾನವನ್ನು ಓದಲಿಕ್ಕೆ ಬಹಳ ಕಷ್ಟ. ನೆಕ್ಸ್ಟ್ ಒನ್, ನಿಗದಿತ ಅವಧಿ. ಪರೀಕ್ಷೆಯಲ್ಲಿ ನೀಡಿರುವ ಅವಧಿಯೊಳಗೆ ಉತ್ತರವನ್ನು ಬರೆಯೋದನ್ನು ಅಭ್ಯಾಸ ಮಾಡಬೇಕು. ಕೈ ಬರಹ ವೇಗವಾಗಿ ಬರೆಯುವಾಗ ಕೋಳಿಕಾಲಕ್ಷರ ಆಗುತ್ತೆ. ಹಾಗೆ ಆಗದೇ ಇರೋ ಹಾಗೆ ನೀವು ಬರೆಯೋದನ್ನು ಕಲಿಬೇಕು. ವ್ಯಾಕರಣ, ಭಾಷೆ, ಕಾಗುಣಿತ ತಪ್ಪು ಆಗಲೇಬಾರದು. ಉತ್ತರವನ್ನು ಕ್ರಮಬದ್ಧವಾಗಿ ಬರೀಬೇಕು. ಉತ್ತರವನ್ನು ಸಿಸ್ಟಮ್ಯಾಟಿಕ್ ರೈಟಿಂಗ್ ಅಂತ ಹೇಳ್ತೇವೆ, ಆ ರೀತಿ ಬರೀಬೇಕು. ನೆಕ್ಸ್ಟ್ ಒನ್, ನೆನಪಿಡಿ, ನಮ್ಮ ಸರ್ವಜ್ಞ ಎಂತಹ ಮಹಾನುಭಾವ ಅಂತ ಹೇಳ್ತಂದರೆ ಅವನಿಗೆ ಶರಣು ಹೋಗಿದ್ದೇನೆ. 16ನೇ ಶತಮಾನದಲ್ಲಿ ಆತ ಬರೀತಾನೆ ಈ ಒಂದು ವಚನದಲ್ಲಿ, ಕರೆಯದಲೇ ಬರುವವನ, ಬರೆಯದಲೇ ಓದುವವನ, ಬರಿಗಾಲಿನಿಂದ ನಡೆಯುವವನ ಕರೆತಂದು ಕೆರದಿ ಹೊಡೆಯಂದ ಸರ್ವಜ್ಞ. ಆಹ್ವಾನವಿಲ್ಲದೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬಾರದು. ಓದೋದು ಅಂದರೆ ಬರೆಯೋದು. ಬರೀದೆ ಓದಿದ್ರೆ ಓದಿದ್ದು ನೆನಪಲ್ಲಿ ಉಳಿಯಲ್ಲ. 10 ಸಲ ಓದೋದು ಒಂದೇ, 1 ಸಲ ಬರೆಯೋದು ಒಂದೇ. ಹಾಗಾಗಿ ಬರೆದು ಅಭ್ಯಾಸ ಮಾಡಿ. ಬರಿಗಾಲಲ್ಲಿ ನಡೆಯುವನ್ನ ಕರೆತಂದು ಕೆರದಿ ಹೊಡೆಯಂದ ಸರ್ವಜ್ಞ. ಬರಿಗಾಲಲ್ಲಿ ನಡೆದರೆ ಏನಪ್ಪ ಕಷ್ಟ ಅಂತ ಹೇಳ್ತಂದರೆ, ಕೊಕ್ಕೆ ಹುಳು ನಮ್ಮ ದೇಹವನ್ನು ಪ್ರವೇಶ ಮಾಡೋದು ಬರಿಗಾಲಿನ ಮೂಲಕ. ಕೊಕ್ಕೆ ಹುಳು ದಿನಕ್ಕೆ 1.1 ml ರಕ್ತವನ್ನು ಕುಡಿತಾ ಇದ್ದರೆ ನಿಮಗೆ ರಕ್ತಹೀನತೆ, ಅನೀಮಿಯಾ ಕಾಣಿಸ್ಕೊಳ್ಳುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಚಪ್ಪಲಿ ಇಲ್ಲದೆ ಹೊರಗಡೆ ನಡೆಯಬಾರ್ದು ಅಂತ 16ನೇ ಶತಮಾನದಲ್ಲಿ ಹೇಳ್ತಾನೆ ಸರ್ವಜ್ಞ. ನೆಕ್ಸ್ಟ್ ಒನ್, R4 ರಿಸೈಟ್, ಒಪ್ಪಿಸಿ ಚರ್ಚಿಸಿ. ಹಿಂದಿನ ದಿವಸ ಏನು ಓದಿದ್ರಿ,
ಏನು ಬರೆದಿರಿ, ಏನು ಅಭ್ಯಾಸ ಮಾಡಿದ್ರಿ, ಅದನ್ನು ಮರುದಿವಸ ನಿಮ್ಮ ಗೆಳೆಯರ ಜೊತೆ ನೀವು ಯಾವುದೇ ರೀತಿಯಾದ ಟಿಪ್ಪಣಿ ಇಲ್ಲದೆ, ಪಠ್ಯವನ್ನು ನೋಡದೆ, ಸ್ವಂತ ವಾಕ್ಯಗಳನ್ನು ಬಳಸಿಕೊಂಡು ನೀವು ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡಬೇಕು, ಒಪ್ಪಿಸೋಕ್ಕೆ ಪ್ರಯತ್ನ ಪಡಬೇಕು, ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಬೇಕು. ಇವೆಲ್ಲವನ್ನೂ ಮಾಡಿದರೆ ಮಾತ್ರ ಓದಿರೋದು ಸರಿಯಾಗಿ ನೆನಪಲ್ಲಿದೆಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾದ ಘಟ್ಟ. ಪರೀಕ್ಷೆಯಲ್ಲಿ ಅಥವಾ ಕೆಲಸಕ್ಕೆ ಹೋದಾಗ ಸಂದರ್ಶನದಲ್ಲಿ ವೈವಾವೋಸಿ ಕೇಳ್ತಾರೆ. ಆ ವೈವಾವೋಸಿಯಲ್ಲಿ ಉತ್ತೀರ್ಣರಾಗಬೇಕಾದರೆ ಈ ಒಂದು ಘಟ್ಟವನ್ನು ತಾವು ಚೆನ್ನಾಗಿ ಕಲಿತಿರಬೇಕು. ಆಗ ಕೇಳುವ ಎಲ್ಲ ಪ್ರಶ್ನೆಗಳಿಗೂ ನಿಖರವಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಪ್ರೋಟಿಜಿ ಪರಿಣಾಮ ಅಂತ ಹೇಳ್ತಾರೆ. ಇದು ನೀವು ಒಬ್ಬರಿಗೆ ಪಾಠವನ್ನು ಹೇಳುವಾಗ ಮಾತ್ರ ವಿಷಯ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ ಅನ್ನೋದನ್ನು ಜೋಸೆಫ್ ಜೋವರ್ಟ್ ಅಂತಕ್ಕಂಥ ಒಬ್ಬ ಪುಣ್ಯಾತ್ಮ ಹೇಳಿದ್ದಾನೆ. ಇದು ವೈಜ್ಞಾನಿಕವಾಗಿ ಸತ್ಯವಾಗಿರುವಂಥ ಒಂದು ವಿಧಾನ. ಮುಂದಿನ ಸ್ಲೈಡ್, ನೆಕ್ಸ್ಟ್ ಒನ್ ಪ್ಲೀಸ್. R5 ರಿವ್ಯೂ. ಓದಿದ್ದನ್ನು ಆಗಾಗ್ಗೆ ರಿವ್ಯೂ ಮಾಡ್ತಾ ಇರಬೇಕು. ಮತ್ತೆ ಹಳೆ ಚಿತ್ರ ಹಾಕಿದ್ದೇನೆ. ಹೇಗೆ ಮರೀತೇವೆ ನಾವು ಅನ್ನೋದನ್ನು ಈ ಚಿತ್ರದಲ್ಲಿ ನೋಡಿದ್ದೀರಿ. 20 ನಿಮಿಷದಲ್ಲಿ 50%, 44% ಒಂದು ಗಂಟೆಯಲ್ಲಿ, ಒಂದು ದಿನದಲ್ಲಿ 33, ಒಂದು ವಾರದಲ್ಲಿ 25% ಮಾತ್ರ ನೆನಪಲ್ಲಿದೆ. 100ಕ್ಕೆ 100 ನೆನಪಲ್ಲಿ ಉಳಿಬೇಕಾದರೆ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ಸ್ಲೈಡಲ್ಲಿ ನಾವು ನೋಡೋಣ. ನಿಯಮಿತ ಅವಧಿಗೊಮ್ಮೆ ಮತ್ತೆ ಮತ್ತೆ ಅಧ್ಯಯನ ಮಾಡುವುದು, ಆಪ್ಟಿಮಲ್ ಸ್ಪೇಸ್ಡ್ ರಿಪಿಟಿಷನ್ ಅಂತ ಹೇಳ್ತಾರೆ. ಹಾಗಂದರೆ ಏನು ನೋಡೋಣ. ನೆಕ್ಸ್ಟ್ ಸ್ಲೈಡ್. ಪಾಠ ಮಾಡಿದ ದಿನವೇ ನೀವು ಒಂದು ಸಲ ಓದಬೇಕು ಏನು ಪಾಠ ಮಾಡಿದ್ದಾರೆ ಅಂತ. ವಾರದ ಕೊನೆಯಲ್ಲಿ, ಅಂದರೆ ಜೂನ್ ಮೊದಲನೇ ತಿಂಗಳು ನೀವು ಶಾಲೆಯನ್ನು ಸೇರಿದ್ದೀರಿ ಅಂದರೆ ಜೂನ್ ಸೋಮವಾರದಿಂದ ಶನಿವಾರದವರೆಗೆ ಏನು ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಅದನ್ನು ಜೂನ್ ಮೊದಲನೇ ಭಾನುವಾರ ರಿವ್ಯೂ ಮಾಡಬೇಕು. ಓದುವುದಕ್ಕೆ ಎಷ್ಟು ದಿನಗಳಿದೆ ಅಂತ ಲೆಕ್ಕ ಆಗೋವಾಗ 40 ಭಾನುವಾರಗಳನ್ನು ತೆಗೆದು ಪಕ್ಕಕ್ಕಿಡಿ ಎಂದೆ. ಯಾಕೆ ಇಡಿ ಅಂತ ಹೇಳಿದೆ ಅಂದರೆ ಭಾನುವಾರಗಳಲ್ಲಿ ನೀವು ಮಾಡಬೇಕಾದದ್ದು ಒಂದೇ ಕೆಲಸ, ರಿವ್ಯೂ ರಿವ್ಯೂ ರಿವ್ಯೂ. ಹೊಸದೇನೂ ಓದೋ ಹಾಗಿಲ್ಲ ಅವತ್ತು. ಹಾಗಾಗಿ ಇಡೀ ವಾರದಲ್ಲಿ ಏನು ಓದಿದ್ದೀರಿ ಅದನ್ನು ವಾರದ ಕೊನೆಯಲ್ಲಿ ಪರಾಮರ್ಶೆ ಮಾಡಬೇಕು. ಜೂನ್ 2ನೇ ವಾರ ಸೋಮವಾರದಿಂದ ಶನಿವಾರವರೆಗೂ ಕಲಿತದ್ದನ್ನು 2ನೇ ಶನಿವಾರ ರಿವ್ಯೂ ಮಾಡಬೇಕು. ಜೊತೆಗೆ ಮೊದಲನೇ ವಾರದ ಓದು ಏನಿದೆ ಅದನ್ನೂ ರಿವ್ಯೂ ಮಾಡಬೇಕು. 3ನೇ ವಾರ, ಮೊದಲನೇ ವಾರ, 2ನೇ ವಾರ, 3ನೇ ವಾರ, 3 ವಾರಗಳ ರಿವ್ಯೂ. ಜೂನ್ ತಿಂಗಳ ಕೊನೆಯ ಭಾನುವಾರದಂದು ಇಡೀ ತಿಂಗಳಲ್ಲಿ ನೀವೇನು ಓದಿದ್ದೀರಿ, 4 ವಾರಗಳಲ್ಲಿ ಏನು ಕಲ್ತಿದ್ದೀರಿ ಅವುಗಳ ಅಷ್ಟು ರಿವ್ಯೂ ಮಾಡಬೇಕಾಗುತ್ತೆ. ಹೀಗೆ ವಾರದ ಪರಾಮರ್ಶೆ, ತಿಂಗಳ ಪರಾಮರ್ಶೆ, 3 ತಿಂಗಳ ಪರಾಮರ್ಶೆ, 6 ತಿಂಗಳ ರಿವ್ಯೂ, 9 ತಿಂಗಳ ರಿವ್ಯೂ ನೀವು ಮಾಡ್ತಾಯಿದ್ರೆ ಓದಿದ್ದು ಮರೆಯಲ್ಲ. ಯಾವ ವಿದ್ಯಾರ್ಥಿ ರಿವ್ಯೂ ಮಾಡೋದಿಲ್ವೋ ಅವನು ಓದಿದ್ದು ಮರೀತಾನೆ. ಯಾಕಂದರೆ ಮನುಷ್ಯನ ಮಿದುಳು ಮರೆಯೋದಕ್ಕೆ ಅಂತಲೇ ರೂಪುಗೊಂಡಿರೋದು. ಮರೆಯುವುದು ಸಹಜ. ಮರೀದೇ ಇರಬೇಕಾದ್ರೆ ಈ ಲೆಕ್ಕಾಚಾರದಲ್ಲಿ ರಿವ್ಯೂ ಮಾಡಬೇಕು, ಅದು ಬಹಳ ಮುಖ್ಯ. ನೆಕ್ಸ್ಟ್ ಒನ್. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. 1 ಗಂಟೆಯವರೆಗೆ ಮಾತಾಡಬೇಕು ಅಂತಿದ್ದೆ, ಆದರೆ ಮುಂದಿನ ಕಾರ್ಯಕ್ರಮಗಳು ಸಾಕಷ್ಟು ಇರೋ ಕಾರಣ 45 ನಿಮಿಷಗಳ ಒಳಗೆ ನಾನು ಪೂರ್ಣಗೊಳಿಸಿದ್ದೇನೆ. ಕೆಲವು ಕಡೆ ಸ್ವಲ್ಪ ವೇಗವಾಗಿ ಹೋಗಿರಬಹುದು. 5 ನಿಮಿಷಗಳ ಪ್ರಶ್ನೋತ್ತರ ಅಷ್ಟೇ. ಯಾರಿಗಾದರೂ ಪ್ರಶ್ನೆ ಕೇಳೋದಿದ್ದರೆ ದಯವಿಟ್ಟು ಆ ಕುರ್ಚಿಗಳನ್ನು ಜೋಡಿಸುವಷ್ಟರಲ್ಲಿ ಕೇಳಬಹುದು. ಪ್ರಶ್ನೆಗಳಿದ್ದರೆ. ಪ್ರಶ್ನೆಗಳು ಇಲ್ಲ ಅಂದರೆ ಎಲ್ಲವೂ ಅರ್ಥವಾಗಿದೆ ಅಂತ ಅರ್ಥ, ಇಲ್ಲದೆ ಹೋದರೆ ಎಲ್ಲವೂ ವ್ಯರ್ಥವಾಗಿದೆ ಅಂತ ಅರ್ಥ. ಅರ್ಥವಾಗಿದೆಯೋ ವ್ಯರ್ಥವಾಗಿದೆಯೋ ನನಗೆ ಗೊತ್ತಿಲ್ಲ. ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ, ಇಲ್ಲಾಂದರೆ ತಮ್ಮಿಂದ ವಿದಾಯವನ್ನು ಬಯಸ್ತೇನೆ. ಏನು ಪ್ರಶ್ನೆಗಳಿಲ್ವಾ? ಪ್ರಿನ್ಸಿಪಾಲ್ರು ನಿಂತಿರೋದೀಗ ಪ್ರಶ್ನೆ ಕೇಳೋಕ್ಕೆ. ಪ್ರಾಂಶುಪಾಲರೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪ್ರಶ್ನೆ ಕೇಳೋಕ್ಕೆ, ಹುಡುಗರು ಕೇಳ್ತಾ ಇಲ್ಲ.
ಸರ್ ಏನಿಲ್ಲ, ಈ ಒಂದು ಇಡ್ಲಿವರೆಗೂ ತೋರಿಸ್ತ್ರಲ್ಲ ಅದು ನಮಗೆ ಎಪಿಸೋಡ್ ಅಷ್ಟನ್ನು ಶಾಲೆಯಲ್ಲಿ ಹೇಳಲಿಕ್ಕೆ ಸಿಗ್ತದ ಅಂತ ಅಷ್ಟೆ. CD ಅಲ್ಲ, ಈ ಕಲಿಕೆಯ ಸೂತ್ರಗಳ ಬಗ್ಗೆ ನಾನು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಪುಸ್ತಕ ಬರೆದಿದ್ದೇನೆ. ಆ ಪುಸ್ತಕವನ್ನು ತಗೊಂಡು ಓದಿ ಸಾವಕಾಶವಾಗಿ ಎಲ್ಲ ಮಾಹಿತಿ ದೊರೆಯುತ್ತೆ. ಹೆಸರು ಬುಕ್ ಆಮೇಲೆ ಭೇಟಿ ಮಾಡಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಇನ್ನೇನಾದರೂ ಪ್ರಶ್ನೆಗಳುಂಟಾ? ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸರ್ ಹೇಳ್ತಾ ಹೆಣ್ಮಗಳೊಬ್ರು ಕೇಳ್ಬಿಡ್ಲಿ ಸರ್. ಇನ್ನೊಬ್ರಿದ್ದಾರಾ? ಲಾಸ್ಟ್ ಪ್ರಶ್ನೆ ಹೆಣ್ಮಗಳು. ಬನ್ನಿ ಮನುಷ್ಯ ಮುಂದೆ ಬನ್ನಿ ಮೇಡಮ್, ಪ್ಲೀಸ್ ಕಮ್. ನಮಸ್ಕಾರ ಸರ್. ನಮಸ್ತೆ ಅಮ್ಮ. ನನ್ನ ಕ್ವಶನ್ ಏನಂದರೆ, ಈಗ ನಾವು ಸೋಷಿಯಲ್ ಮೀಡಿಯಾ ನೋಡುವಾಗ ನಮಗೆ ಅದರಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತು, ಆದರೆ ನಾವು ನೋಡ್ತೀವಿ. ಆದರೆ ಪುಸ್ತಕ ಓದುವಾಗ ಅದರಿಂದ ಜಾಸ್ತಿ ಯೂಸ್ ಇದೆ ಅಂತ ಗೊತ್ತಿದೆ, ಅಥವಾ ಇಷ್ಟನೂ ಇರುತ್ತೆ, ಬಟ್ ಅದ್ರ ಮೇಲೆ ಅಷ್ಟು ಫೋಕಸ್ ಮಾಡೋಕ್ಕಾಗಲ್ಲ. ಯಾಕಂತ ನಾನು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಬಾರ್ದು ಅಂತಿದ್ದೆ. ಯಾಕಂದರೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತು ಅಂತ ಹೇಳ್ತಂದ್ರೆ ಒಂದ್ರ ಹಿಂದೆ ಒಂದೇ ವಿಷಯಗಳು ಹೇಗೆ ಬರುತ್ತೆ ಅಂತ ಹೇಳ್ತಂದರೆ ತುಂಬ ಬೇಸರವಾಗುತ್ತೆ. ಒಂದು ಫ್ಯಾಮಿಲಿ ಟೈಮ್ ಅಂತ ಇಟ್ಕೊಳ್ಳಿ. ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ಗಳನ್ನು ಒಂದು ಟ್ರೇನಲ್ಲಿ ಹಾಕಿ ಕೋಣೆಯ ಮಧ್ಯದಲ್ಲಿ ಇಟ್ಬಿಡಬೇಕು. ಎಲ್ಲ ಸ್ವಿಚ್ ಆಫ್ ಮಾಡಿ ಇಡಬೇಕು. ಅಂದರೆ 6 ಗಂಟೆಯಿಂದ 9 ಗಂಟೆವರೆಗೆ ಯಾವ ಫೋನ್ ಕಾಲ್ ಬಂದರೂ ನೀವು ತಗೊಳ್ಳೋ ಹಾಗಿಲ್ಲ. ಅಪ್ಪ ಅಮ್ಮಂದರು ತಮ್ಮ ಮೊಬೈಲ್ನ ಮಕ್ಕಳ ಕೈಯಲ್ಲೇ ಸ್ವಿಚ್ ಆಫ್ ಮಾಡಿಸಿ ಅಲ್ಲಿ ಇಳಿಸಿ ಮಕ್ಕಳು ಇಡ್ತಾರೆ. ಹಾಗಾಗಿ ಮಕ್ಕಳಿಗೆ ಎಲ್ಲೋ ಅಪ್ಪ ಅಮ್ಮನೇ ನೋಡ್ತಾ ಇಲ್ಲ, ಅವರು ಏನೋ ಕತೆ ಪುಸ್ತಕನೋ ಕಾದಂಬರಿನೋ ಪೇಪರೋ ಓದ್ತಿದ್ದಾರೆ, ನಾನೂ ಓದಬೇಕು ಅನ್ನೋ ಭಾವ ಬರುತ್ತೆ. ನೀವು ಸಹಕರಿಸಲಿಲ್ಲ ಅಂದರೆ ನಮ್ಮಪ್ಪ ನೋಡ್ತಾನೆ, ನಮ್ಮಮ್ಮ ಧಾರಾವಾಹಿ ನೋಡ್ತಾಳೆ, ನಾನು ಯಾಕೆ ನೋಡಬಾರ್ದು? ಮಕ್ಕಳ ಸಹಜ ಪ್ರಶ್ನೆ. ಹಾಗಾಗಿ ನೀವು ಮಾದರಿಯಾಗಿ ಮಾಡಿ ತೋರಿಸಿ ಮಕ್ಕಳನ್ನು ಕರೆಸ್ತಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ದೊಡ್ಡವರು ಸುಮ್ಮನೆ ಮಾಡಿಲ್ಲ ಗಾದೆ ಮಾತನ್ನು. ಅರ್ಥ ಇದೆ ಅದರಲ್ಲಿ. ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಭಾವನಾ ಮೇಡಮ್ ಅವರಿಗೆ ಕರೆಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು, ಆಭಾರಿಯನ್ನು ಎಲ್ಲವನ್ನೂ ಹೇಳ್ತಾ, ಹರೀಶ್, ಇನ್ನು ಮುಂದೆ ನಿಮ್ಮ ಸಾಮ್ರಾಜ್ಯ. ನಮಸ್ತೆ.